ವಂಚಿಸದೆ ಕೃಪೆ ಮಾಡರುಣಾಚಲ. ನಾವಿಕನಿಲ್ಲದ ಅಲೆಯುವ ನವಿನ ಆಗದಿರಲು ರಕ್ಷಿಸುವ ಅರುಣಾಚಲ. ಆದಿಯಂತ್ಯವು ಕಾಣದ ಗ್ರಂಥಿಯ ಬಿಡಿಸುವ ಹೊಣೆನಿಂದರುಣಾಚಲ. ಮೂಗಿಲ್ಲದ ಮುಖ ತೋರುವ ದರ್ಶನವಾಗದೆ ಅನುಗ್ರಹಿಸರುಣಾಚಲ. ದೇಹಾಲಯದೊಳ್ ಮೃದುವಾದ ಶಯನದೊಳ್ ಅಲಂಗಿಸಲನುಗ್ರಹಿಸರುಣಾಚಲ. ಅಚ್ಚರಿಯೇನಿದು ದೀನರುಡನಿದ್ದು ಉತ್ಕರ್ಷಣನೆಯಂತರುಣಾಚಲ. ನಿನ್ ಕೃಪೆಯಂಜನ ಅವಿದ್ಯೆಯ ಕಳೆಯಿತು ನಿನ್ವಶವಾದೆನು ಅರುಣಾಚಲ. ಮುಂಡನ ಮಾಡಿಸಿ ಬಟ್ಟ ಬಯಲಲ್ಲಿ ನಾಟ್ಯ ಮಾಡಿದೆ ನೀ ಅರುಣಾಚಲ. ಮೋಹವ ಬಿಡಿಸಿ ನಿರ್ಮೋಹವ ಬೆಳೆಸಿದೆ ಮೋಹವೇ ಕಳೆಯಲಿಲ್ಲ ಅರುಣಾಚಲ. ಕಲ್ಲಿನಂತರಳದೆ ಮೌನಿಯವೆದ್ದರೆ ಮೌನವೆಂದಾಗುವುದರುಣಾಚಲ. ಬಾಳಿನ ಬಾಯಲ್ಲಿ ಮಣ್ಣನ್ನು ಹಾಕಿ ಹಾಳು ಮಾಡಿದವನರುಣಾಚಲ. ಯಾರಿಗೂ ತಿಳಿಯದೆ ಮರಳು ಮಾಡಿ ನನ್ನ ಸೂರೆ ಮಾಡಿದವರ ಅರುಣಾಚಲ. ರಮಣ ಎಂದೆನು ಮುನಿಯದಿರು ನೀ ರಮಿಸಿ ನನ್ನೊಡನೆ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಏಕೆ ಮಮತೆ ಕೊಟ್ಟು ದಣಿಸೋ ವೀರಂಗ, ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ. ಏಕೆ ಮಮತೆ ಕೊಟ್ಟು ದಣಿಸೋ ವೀರಂಗ, ನಿನ್ನನು ಬಯಸದೆ ಅನ್ಯ ವಿಷಯಗಳಿಗೆನ್ನನೊಪ್ಪಿಸುವುದು ನೀತಿಯೇ. ನಿನ್ನನು ಬಯಸದೆ ಅನ್ಯ ವಿಷಯಗಳಿಗೆನ್ನನೊಪ್ಪಿಸುವುದು ನೀತಿಯೇ. ಮನ್ನಿಸಿದಯದಿ ನೀನೆನ್ನ ಪಾಲಿಸದಿರೆ, ಮನ್ನಿಸಿದಯದಿ ನೀನೆನ್ನ ಪಾಲಿಸದಿರೆ, ನಿನ್ನ ನೇಮಕ್ಕೆ ಪ್ರತಿಕೂಲವೇ ರಂಗ. ಏಕೆ ಮಮತೆ ಕೊಟ್ಟು ದನಿಸೋ ವೀರಂಗ, ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ. ಏಕೆ ಮಮತೆ ಕೊಟ್ಟು ದನಿಸೋ ವೀರಂಗ. ತನುವು ತನ್ನದು ಅಲ್ಲ ತನು ಸಂಬಂಧಿಗಳ್ಯಾರೋ, ತನುವ್ಯಾರೋ ತಾನ್ಯಾರೋ ಅವರಿಗೆ. ತನುವು ತನ್ನದು ಅಲ್ಲ ತನು ಸಂಬಂಧಿಗಳ್ಯಾರೋ, ತನುವ್ಯಾರೋ ತಾನ್ಯಾರೋ ಅವರಿಗೆ. ಧನ ಮೊದಲಾದ ವಿಷಯಗಳ ಅನುಭವ, ಧನ ಮೊದಲಾದ ವಿಷಯಗಳ ಅನುಭವ ಇಂದನ ಜನುಮದಂತಲ್ಲವೇ ಕೃಷ್ಣ. ಏಕೆ ಮಮತೆ ಕೊಟ್ಟು ದನಿಸೋ ವೀರಂಗ, ನೀ ಕರುಣದಿಯನ್ನ ಪಾಲಿಸೋ
ದನಿಸೋ ಕೃಷ್ಣ ಏಕೆ ಮಮತೆ ಕೊಟ್ಟು ದನಿಸೋ ವೀರಂಗ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೇಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 30 ನಿನ್ನೊಳು ಒಡಗೂಡದ ಅಭಾವವ ಉನ್ನಿಸಲೆ ಜೀವನೆ. ಮುನ್ನವಿಲ್ಲದ ಅಭಾವವು ಉದಿಸಿ ಅಳಿದ ಮೇಲೆ ತನ್ನಿರವು ಇಲ್ಲೆನಿಸದ ಅಭಾವವು. ಇದರೋಳಿದಿಲ್ಲವೆನಿಸುವ ಅಭಾವವು ಅನುದಿನ ಅದಕ್ಕೆಲ್ಲ ತೋರ್ಕೆ ಏನಪ್ಪ ಅಭಾವವು. ನಿನ್ನೊಳು ಒಡಗೂಡದ ನಿನಗೆ ಏ ಜೀವನೆ, ನಿನಗೆ ಈ ಅಭಾವಗಳು ಇಲ್ವೇ ಇಲ್ಲ. ನೀನ ಏನಿದೆ ಈ ದೇಹಾದಿಗಳು ಇವುಗಳಿಗೆಲ್ಲ ಅಭಾವಗಳಿದೆ. ಚೈತನ್ಯ ವಸ್ತುವಿಗೆ ಯಾವ ಅಭಾವವೂ ಇಲ್ಲ. ಈಗ ನಿತ್ಯ ವಸ್ತುವಿನ ಅನುಭವವನ್ನ ಅನುಸಂಧಾನವನ್ನ ಹೇಳ್ತಿದ್ದಾರೆ. ಏನು ಸತ್ಯ ವಸ್ತುವಿನ 5 ಲಕ್ಷಣ, ಬ್ರಹ್ಮ ವಸ್ತುವಿನ ಅರಿವು, ಇರುವು, ಆನಂದ, ನಿತ್ಯ. ಈಗ 4ನೇದು ಇದನ್ನ ಹೇಳ್ತಾ ಇದ್ದಾರೆ. ಇರುವಿನ ಅನುಸಂಧಾನವನ್ನು ನೋಡಿದಿವಿ, ಅರಿವಿನ ಅನುಸಂಧಾನವನ್ನು, ಆನಂದದ ಅನುಸಂಧಾನವನ್ನ, ಈಗ ನಿತ್ಯದ ಅನುಸಂಧಾನ, ಕಾಲಕ್ಕೆ ವ್ಯತಿರಿಕ್ತವಾಗಿರುವಂತಹ ನಿತ್ಯದ ಅನುಸಂಧಾನ. ಈ ದೇಹಾದಿಗಳು, ಈ ಜೀವ, ಇವರೆಲ್ಲನೂ ಕಾಲಕ್ಕೆ ವಶವಾಗಿದ್ದೀನಿ. ನಾನೇ ನನ್ನ ದೇಹಾದಿಗಳು ಕಾಲಕ್ಕೆ ವಶವಾಗಿದೆ. ನನ್ನ ಮನಸ್ಸು, ದೇಹ, ಭಾವ, ಬುದ್ಧಿ ಎಲ್ಲವೂ ಕಾಲನ ವಶಕ್ಕೆ. ಇಡೀ ಜಗತ್ತು, ಇಡೀ ಬ್ರಹ್ಮಾಂಡವೇ, ಇಡೀ ವಿಶ್ವವೇ ಕಾಲನ ವಶದಲ್ಲಿದೆ. ಪ್ರತಿದಿನ ಅದು ಕಾಲಿನಿಂದ ಅದು ಸವಿತಾ ಹೋಗ್ತಿದೆ. ಅದು ನಿಧಾನಕ್ಕೆ ಆಗ್ತಿರತ್ತೆ, ನಮ್ಗೆ ಅನುಭವಕ್ಕಿಲ್ಲ ಅಷ್ಟೇ. ಆದ್ರೆ ಪ್ರತಿಯೊಂದು ಯಾವುದು ಇರ್ಲಿಲ್ಲ, ಈಗ ಕಾಣಿಸ್ಕೊಂಡಿದೆ, ಮುಂದೆ ಅದು ಇಲ್ಲ ಅಂತಾನೆ ಆಗತ್ತೆ. ಮೊದಲಿಂದ ಯಾವಾಗ್ಲೂ ಇರೋ ಅಂತದ್ದು ಆತ್ಮವಸ್ತು, ನಿತ್ಯ ವಸ್ತು ಯಾವಾಗ್ಲೂ ಇರೋವಂಥದ್ದು. ಈ ಜೀವ ಏನಿದನಲ್ಲ, ನಾನು ಅಂತ ಏನಿದ್ದೀನಲ್ಲ, ನಾನು ಕಾಲಕ್ಕೆ ಒಳಪಟ್ಟಿದ್ದೀನಿ. ಕಾಲ ಅಂದ್ರೆ ಏನು? ಈ ಸಂಶೋಧನೆ ಆಗ್ಬೇಕು, ನನಗೆ ಆಗ್ಬೇಕು. ನನಗೆ ಈಗ ಕಾಲದೊಳಗಡೆ ಇದ್ದೀನಿ. ನಾನು ಇಷ್ಟ್ ಗಂಟೆಗೆ ಎದ್ದೆ, ಇಷ್ಟ್ ಗಂಟೆ ನಾನು ಕಳೆದೆ. ಕಾಲ ನನಗೆ ನಾನು ಟೈಮ್ ಬೇಜಾರಾಗ್ತಿದೆ, ಟೈಮೇ ಕಳೆಯಕ್ ಆಗ್ತಿಲ್ಲ. ನಾನು ಟೈಮ್ ಕಳೀತಾ ಇಲ್ಲ, ಕಾಲ ನನ್ನನ್ನ ಕಳಿಸ್ತಾ ಇದೆ. ಕಾಲನ ವಶದೊಳಗಡೆ ನಾನಿದ್ದೀನಿ. ನಾನ್ ಟೈಮ್ ಪಾಸ್ ಮಾಡೋದಲ್ಲ, ಕಾಲನೇ ನನ್ನನ್ನ ಕರ್ಕೊಂಡು ಹೋಗ್ತಿದೆ. ಅದು ನಾನು ಅದರೊಳಗಡೆ ಒಳಗಾಗಿದ್ದೀನಿ. ನನ್ನ ಬಾಲ್ಯದ ದೇಹ ನನಗೆ ಗೊತ್ತಿದೆ. ನನ್ನ ಬಾಲ್ಯದ ದೇಹ ಯೌವನಕ್ಕೆ ತಾನೇ ನಿಧಾನವಾಗಿ ಹೋಗ್ತಿರತ್ತೆ. ಅದು ಹೋಗಿದ್ದೇ ಗೊತ್ತೇ ಆಗಲ್ಲ, ಅದ್ರಲ್ಲೇ ಇರ್ತೀನಿ. ಇದೇ ಅತ್ಯಂತ ಅಜ್ಞಾನ. ನಾನೇ ಇದ್ದೀನಿ, ನಾನೇ ದೇಹ ಇದ್ದೀನಿ, ನಾನೇ ಮನಸ್ಸಿದ್ದೀನಿ, ನಾನೇ ಬುದ್ಧಿ ಇದ್ದೀನಿ. ಯಾವಾಗ ಬಾಲ್ಯದಿಂದ ಯೌವನಕ್ಕೆ ಬಂದೆ ಗೊತ್ತಿಲ್ಲ. ಎಲ್ಲವೂ ಬದಲಾವಣೆ ಆಯ್ತು. ಬಾಲ್ಯದ ಮನಸ್ಸಿಲ್ಲ, ಯೌವನದ ಮನಸ್ಸಿಲ್ಲ, ಅಹಂಕಾರ ಇಲ್ಲ, ಜೀವನನೂ ಆ ರೀತಿ ಇಲ್ಲ. ಬಾಲ್ಯದಲ್ಲಿ ಎಲ್ಲೋ ಹುಟ್ಟಿದ್ದೆ, ಯೌವನಕ್ಕೆ ಎಲ್ಲೋ ಬಂದಿದ್ದೀನಿ, ಮುಪ್ಪಿನ ಅವಸ್ಥೆಗೆ ಎಲ್ಲೋ ಇರ್ತೀನಿ. ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಯಾವ್ದಿದು ನನ್ನನ್ನ ಈ ರೀತಿ ಮಾಡ್ತಿರೋದು? ಅದು ಗೊತ್ತಿಲ್ಲದೆ ಆದ್ರೆ ಅದನ್ನೆಲ್ಲಾ ನಾನು ಅನುಭವಿಸ್ತಿರ್ತೀನಿ. ಯಾವಾಗ ನಾನು ದೇಹಾದಿಗಳು ನಾನು ಅಂತೀನೋ, ಈ ಕಾಲ ದೇಶಗಳಿಗೆ ಒಂದು ಜಾಗದಲ್ಲಿ ಇರ್ಬೇಕಾಗತ್ತೆ, ಮತ್ತೆ ಕಾಲನ ವಶಕ್ಕೆ ಒಳಗಾಗಿರ್ತೀನಿ. ಆ ಕಾಲ ಅಂದ್ರೆ ಏನು ಅಂತ ಸಂಶೋಧನೆಗೆ ತೊಡಗಿದ್ದು ಉಪನಿಷತ್ತಿನಲ್ಲಿ ನಚಿಕೇತ. ಅವನೊಬ್ಬನೇ ಯಮಧರ್ಮರಾಯನ ಕಾಲನ ಹುಡ್ಕೊಂಡು ಹೋದವ್ರು ಯಾರು ಇಲ್ಲ ಜಗತ್ತಲ್ಲಿ. ಎಲ್ಲರೂ ಕಾಲನಿಗೆ ಹೆದರ್ಕೊಳ್ಳೋರೆ. ಕಾಲ ಅಂದ್ರೆ ಮೃತ್ಯು. ಎಲ್ಲರೂ ಮೃತ್ಯುಗೆ, ಎಷ್ಟೇ ಏನೇ ನಾವು ಮಾತಾಡ್ತಿರ್ಲಿ, ಏನೇ ಮಾಡ್ತಿರ್ಲಿ, ಮೃತ್ಯುಗೆ ಎಲ್ಲರೂ ಹೆದರ್ಕೊಳ್ತಾರೆ. ಆತ್ಮಜ್ಞಾನಿಗಳು ಒಬ್ರೆ, ಮಹಾತ್ಮರು ಮಾತ್ರ ಈ ಸಾವಿಗೆ ಹೆದರಲ್ಲ. ಇನ್ನೆಲ್ಲರೂ ಸಾವಿಗೆ ಎಲ್ಲರೂ ಹೆದರ್ತಾರೆ. ಮೃತ್ಯು ಭಯಕ್ಕೆ ಹೆದರೇ ಎಲ್ಲರೂ ಮಹಾತ್ಮರಾಗಿ ಹೊರಟಿದ್ದು. ಏನಿದು ಮೃತ್ಯು, ಯಾಕೆ ಮೃತ್ಯು ಅಂತೆಲ್ಲ ಗಾಬರಿಯಾಗಿ ಹೊರಟಿರೋರು. ಹಾಗಾಗಿ ನಚಿಕೇತನೂ ಹಾಗೇನೆ. ಅವನು ಮೃತ್ಯುವನ್ನ ಹುಡ್ಕೊಂಡು ಹೋಗೋರು ಇಡೀ ಜಗತ್ತಲ್ಲಿ ಯಾರು ಇಲ್ಲ ಅಂತ. ಅದಕ್ಕೆ ಅವ್ರು ಆ ಉಪನಿಷತ್ತು ಅಷ್ಟೊಂದು ಅತ್ಯಂತ ಶ್ರೇಷ್ಠ ಕಠೋಪನಿಷತ್ತು. ಏನು ಅಷ್ಟು ಚಿಕ್ಕ ವಯಸ್ಸಿನ ಹುಡುಗ ಯಮಧರ್ಮನಾಯನನ್ನ ಹುಡ್ಕೊಂಡು ಹೋಗ್ಬೇಕು, ಸಾವು ಅಂದ್ರೆ ಏನು ಅಂತ ಸಂಶೋಧನೆ ಮಾಡ್ಬೇಕು ಅನ್ಸಿದ್ರೆ ಎಷ್ಟು ಆ ಮುಮುಕ್ಷತ್ವ ಹೇಗಿರ್ಬೋದು. ಕೋಟಿ ಜನ್ಮದ ಸುಕೃತ ಯಾರಿಗೆ ಬರುತ್ತೆ ಅವ್ರ ಆತ್ಮಜ್ಞಾನಿಗಳೇ ಮುಂದೆ. ಇನ್ನೇನು ಇಲ್ಲ, ಇನ್ನೇನು ಸಾಧನೆನೇ ಬೇಡ. ಆ ಕಾಲವನ್ನ ಏನದು, ನಾನ್ ಯಾಕೆ ಕಾಲನ ವಶವಾಗಿದ್ದೀನಿ? ಅದು ಪ್ರತಿದಿನ ನನ್ನನ್ನ ನಿಧಾನವಾಗಿ ಕೊರಿತಾ ಇದ್ದದ್ದು. ನಿಧಾನವಾಗಿ ಇದು ದೇಹವನ್ನ ವಚನಕಾರರು ಹೇಳ್ತಾರೆ, ಈ ದೇಹ ಅರಗಿನ ಪುತ್ತಳಿ, ಇದಕ್ಕೆ ಬೆಂಕಿ, ಕಾಲ ಅನ್ನುವ ಬೆಂಕಿ ತಗ್ಲಿದೆ ಇದಕ್ಕೆ. ನನಗದು ಗೊತ್ತೇ ಆಗೋದಿಲ್ಲ. ನಾನು ನಿಧಾನವಾಗಿ ಅದು ಪ್ರವೇಶ ಆಗಿ ನಿಧಾನವಾಗಿ ಒಳಗೆ ನಾನೇ ಸವಿತಾ ಹೋಗ್ತಿರ್ತೀನಿ. ಒಳಗಡೆ ಎಲ್ಲ ಮೇಲ್ಗಡೆ ನಾನು ಎಷ್ಟೇ ಅವುಗಳನ್ನೆಲ್ಲ ಆಕರ್ಷಣೆ ಬರೋ ತರ ಕಾಣಿದ್ರು
ಒಳಗಡೆ ತಾನೇ ಮುಪ್ಪಿನ ಎಲ್ಲಾ ಕಾರ್ಯಗಳು ನಡೀತಾನೆ ಇರುತ್ತೆ. ಒಂದು ದಿನ ಅದು ಹೋಗುತ್ತೆ. ಎಂಥವ್ರು ಬಂದ್ರು ಇಡೀ ಜಗತ್ತಲ್ಲಿ ಎಷ್ಟೇ ಅಣಿಮಾದಿ ಸಿದ್ಧಿಗಳಿರ್ಲಿ, ಏನೇ ಆಗಿರ್ಲಿ, ದೇಹ ಮಾತ್ರ ಮುಪ್ಪು ಆಗದೆ. ಇದನ್ನ ಯಾರೂ ತಪ್ಸಕ್ಕಾಗಲ್ಲ. ಈ ಏನು 6 ವಿಕಾರಗಳಿದೆಯಲ್ಲ ದೇಹ ಮನಸ್ಸುಗಳಿಗೆ, ಯಾರೂ ಜಗತ್ತಲ್ಲಿ ತಪ್ಸಕ್ಕಾಗಲ್ಲ. ತಪ್ಪಿಸ್ತೀನಿ ಅಂತ ಬಂದಿರೋರು ಹೊರಟೋಗಿದ್ದಾರೆ, ತಪ್ಪಿಸ್ಕೋತೀನಿ ಅನ್ನೋರು ಹೋಗಿದ್ದಾರೆ. ಯಾರು ಇಲ್ಲ ಇಲ್ಲಿ, ಎಲ್ಲರೂ ಕಾಲನ ವಶದಲ್ಲೇ ಇರೋದು. ಹಾಗಾಗಿ ಆ ಕಾಲ ಅಂದ್ರೆ ಏನು ಅಂತ ಸಂಶೋಧನೆಗೆ ಹೊರಟಿರೋದು ನಚಿಕೇತ. ಆ ರೀತಿ ಅವನು ಹೊರಡ್ಬೇಕು ಅಂತ ಅನ್ಸಿದ್ರೆ ಇದೆಲ್ಲ ಅನಿತ್ಯ ಅಂತ ಆಗಿರ್ಬೇಕು. ಏನದು ಸಾವು? ಎಲ್ಲವೂ ಸಾವು ಒಳಗಾಗತ್ತಲ್ಲ. ಯಮಧರ್ಮರಾಯನ ಹತ್ರ ಹುಡ್ಕೊಂಡು ಹೋದಾಗ ಅದು ಕತೆ ಇದೆ. ಯಮಧರ್ಮರಾಯ ಇರ್ಲಿಲ್ಲ ಆಗ ಈ ನಚಿಕೇತನಿಗೆ ಅವರ ಹೆಂಡತಿನೇ ಛಾಯಾದೇವಿ ಅವ್ರ ಹೆಂಡತಿ. ಹಾಗಾಗಿ ಅವ್ರನ್ನ ಇದ್ ಮಾಡ್ತಾರೆ, ಕಾಯ್ಕೊಂಡು ಅವನ ಉಪಚಾರ ಎಲ್ಲ ಮಾಡ್ತಾರೆ ಬರೋವರೆಗೂ ಇರುವಂತ. ಅವ್ನ್ ಬಾಗ್ಲಲ್ಲೇ ಕೂತಿರ್ತಾನೆ. ಯಮಧರ್ಮರಾಯ ಬರ್ತಾರೆ. ಯಮಧರ್ಮರಾಯ ಬಂದಾಗ ಯಮಧರ್ಮರಾಯನ್ಗೆ ಆಶ್ಚರ್ಯ. 70, 90, 95 ವರ್ಷ, 100 ವರ್ಷ ಆದ್ರೂನುವೆ ನಾನ್ ಹೋದ್ರೆ ಎಲ್ಲ ಎದುರಿ ನಡುಕ್ತಾರೆ. ಏನ್ ಮಾಡಿದ್ರು ನನಗ್ ಸಾವು ಬೇಡ ಅನ್ನೋರೆ ಇಡೀ ಜಗತ್ತಲ್ಲೆಲ್ಲ. ನೀನ್ ಒಬ್ಬನೇ ನನ್ನನ್ನ ಹುಡ್ಕೊಂಡ್ ಬಂದಿರೋದು ಅಂತ. ಅದಕ್ಕೆ ಅತ್ಯಂತ ಶ್ರೇಷ್ಠ ನಿನ್ನಂತವ್ನ ನಾನು ಯಾರು ನೋಡೇ ಇಲ್ಲ ನಾನು ಅಂತ ಬಹಳ ಖುಷಿ ಆಗ್ಬಿಡತ್ತೆ. ಯಮಧರ್ಮರಾಯ ಅಂದ್ರೆ ಗುರುಗಳಿದ್ದಂಗೆ. ಯಾರು ನಾವೇ ಅದೇ ಶಿಷ್ಯ, ನಾನೇ ಅದು. ನಾನ್ ಯಾರಿಗೆ ಆತ್ಮಜ್ಞಾನ ಬೇಕು ಅಂತ ಯಾರು ಹೋಗ್ತಾರಲ್ಲ, ಏನಿದು ಜೀವನ ಬೇಡ, ಇದು ಏನಿದು, ನಾನಂದ್ರೆ ಏನಿದು, ನಾವ್ ಆಗ್ಲೇ ಬಾಯಟ್ ಮಾಡಿ ತಿಳುವಳಿಕೆ ಮಾಡಿ ಇವನ್ನೆಲ್ಲ ಬಾಯಟ್ ಮಾಡಿ ಹೇಳೋದು ಬೇರೆ, ನನಗೇ ಒಳಗಡೆ ನನಗೇ ಅನ್ಸೋದು ಬೇರೆ. ಈಗೆಲ್ಲ ನಾನು ಏನೇನ್ ಕೇಳಿ ಮಾಡಿ ಇವೆಲ್ಲ ಹೇಳ್ತಿದ್ದೀನಲ್ಲ, ಇವೆಲ್ಲ ಕೇಳಿ ಮಾಡಿ ಹೇಳೋ ಮಾತುಗಳು. ಇವೆಲ್ಲ ಬಾಯಟ್ ಆಗ್ಬಿಟ್ಟಿರತ್ತೆ, ಇವೆಲ್ಲವೂ ತಿಳುವಳಿಕೆ ಆಗ್ಬಿಟ್ಟಿರತ್ತೆ. ಆ ಮಾತುಗಳನ್ನ ಕಲ್ತು ನಾವು ಮಾತಾಡ್ತಿರ್ತೀವಿ. ಈಗ ವೈರಾಗ್ಯಗಳನ್ನ ಹೇಳ್ತಾರಲ್ಲ, 3 ವೈರಾಗ್ಯಗಳು, ಆ ರೀತಿ ವೈರಾಗ್ಯಗಳು. ಆದ್ರೆ ಸ್ವಯಂ ನನಗೆ ಅನ್ನಿಸ್ಬೇಕು. ಗಾಬರಿ ಆಗ್ತಾರೆ ಯಾರಿಗೆ ಸಾವಿನ ಭಯ ಬರುತ್ತೆ. ರಮಣ ಮಹರ್ಷಿಗಳಿಗೆ ಬಂತು ಸಾವಿನ ಭಯ. ಅವರು ಎಲ್ಲಾ ಆರೋಗ್ಯವಾದ ಎಲ್ಲಾ ಒಂದು ಸಾಧನೆ ಮುಗ್ದೋಗಿತ್ತು ಪೂರ್ತಿ, ಎಲ್ಲಾ ಹೋದ ಜನ್ಮದಲ್ಲಿ ಎಲ್ಲ ಮುಗಿಸಿದ್ದಾರೆ. ಅಂತವ್ರಿಗೆ ಬರೋದದು ಸಾವಿನ ಭಯ. ನಮ್ಗೆ ಅದ್ರಲ್ಲಿ ಈ ಜಗತ್ತಿನಲ್ಲಿ ಅದು ತುಂಬಾ ಕೆಟ್ಟದು. ಸಾವನ್ ಬಗ್ಗೆ ಯಾರು ಯೋಚನೆ ಮಾಡ್ತಾರೋ ಅದು ಕೆಟ್ಟದು. ಬೆಳಗ್ಗೆ ಎದ್ದು ಸಾವನ್ ಬಗ್ಗೆ ಮಾತಾಡ್ಬಾರ್ದು. ಸಾವನ್ ನೋಡಕ್ ಎದುರ್ಕೋತೀವಿ, ಸಾವಾಗಿರೋರ್ ಮನೆ ಮುಂದೆ ಹೋಗಕ್ ಎದುರ್ಕೋತೀವಿ. ಅದು ಸೂತ್ಕ, ಅದು ಕೆಟ್ಟದು, ಹಂಗ್ ಮಾತಾಡ್ಬಾರ್ದು, ಹಿಂಗ್ ಇದೆಲ್ಲಾ ಲೋಕದ ಜನದ ಮಾತುಗಳು. ಜ್ಞಾನಿಗಳು ಮಹಾತ್ಮರ ಮಾತುಗಳನ್ನ ಅದಕ್ಕೆ ಕೇಳ್ಬೇಕು. ನೀನ್ ಏನಾರು ಆದ್ರೂ ಆಗತ್ತೆ. ನೀನ್ ಭಯ ಪಟ್ಟ ತಕ್ಷಣ ಅದೇನು ಹೋಗ್ಬಿಡತ್ತೆ ಅದು ಸಾವು. ಎಲ್ಲರಿಗೂ ಬರುತ್ತೆ. ಪ್ರತಿಯೊಬ್ರು ಸಾವಿಗೆ ಒಳಗಾಗ್ಲೇಬೇಕು. ಎಲ್ಲರೂ ಹೋಗ್ಲಿ, ಜೊತೆಗ್ ನಾನೇ ಹೋಗ್ತೀನಲ್ಲ. ನಾನ್ ಏನ್ ಇಷ್ಟೊಂದೆಲ್ಲ ಬದುಕು ಬಹಳ ನನಗೆ ಸತ್ಯ ಸತ್ಯ ಅಂತಿದ್ದೀನಲ್ಲ, ಒಂದ್ ಕ್ಷಣದಲ್ಲೆಲ್ಲ ಬಿಡಿಸಿ ಕಳ್ಸತ್ತಲ್ಲ. ಎಲ್ಲಿಗೆ ಹೋಗ್ತೀನಿ ನಾನು? ಆಗ್ಲೇ ನಾನ್ ತಿಳ್ಕೊಬಿಟ್ಟಿರ್ತೀನಿ ಮುಂದೆ ಜನ್ಮ ಇದೆ, ಅದೇನು 84 ಲಕ್ಷ ಜನ್ಮಗಳು, ಅದು ಇದು ಇದೆಲ್ಲ ಬರೀ ನನ್ನ ತಿಳುವಳಿಕೆಗಳು. ನನಗೇನ್ ಅನುಭವ ಇದೆ? ಯಾರು ಬಂದು ತೋರ್ಸೋರು ಯಾರು? ಮುಂದೆ ನನ್ನ ಜನ್ಮ ಏನಾಗತ್ತೆ? ಮತ್ ಇಲ್ಲಿ ಇದ್ದಾಗ್ಲಾರು ಜನ್ಮದಲ್ಲಿ ಏನ್ ಜೀವನ ಇದೆ? ಆರಾಮಾಗಿದ್ದೀನ? ಪ್ರತಿನಿತ್ಯ ಬರೀ ಬೆಳಗಿಂದ ರಾತ್ರಿಯವರೆಗೂ ಏನು ಹೋರಾಟ, ಅದೇ ಮೋಹ ಮಮಕಾರಗಳು. ಹೆಂಡತಿ ಮೋಹ, ಮಕ್ಕಳ ಮೋಹ, ದನದ ಮೋಹ, ಎಲ್ಲದ್ರದ್ದು. ಅವೆಲ್ಲವೂ ಸ್ವಲ್ಪ ಸರಿ ಇದೆ ಅಂದ್ರೆ ನನ್ನ ದೇಹದ ಮೋಹ. ಇವೆ ಒಟ್ಟು ಅದು ದಿನ ಪೂರ್ತಿ ನನಗೆ 80 ವರ್ಷ 70 ವರ್ಷ ಘನತರ ಕರ್ಮಗಳ ಕಾಲಾಟ. ಆರಾಮಿದ್ದಾಗ ಬಹಳ ಖುಷಿ ಅನ್ಸುತ್ತೆ. ಏನಾದ್ರೂ ಒಂದ್ ಸ್ವಲ್ಪ ದುಃಖ ಆದ್ರೆ ಯಾಕಾದ್ರೂ ಬದುಕೋ ನಂಗ್ ಅನ್ಸ್ಬಿಡತ್ತಲ್ಲ. ಅಂತ ಈ ಹೋರಾಟಗಳೆಲ್ಲ ಯಾಕೆ? ಏನಿದು ಜೀವನ ಅಂದ್ರೆ ಏನಿದು? ಈ ರೀತಿಯಾಗಿ ಸಂಶೋಧನೆಗೆ ತೊಡಗೋದು. ಮತ್ ಇಷ್ಟೊಂದೆಲ್ಲಾ ನಾನು ಹಗಲಿರುಳು ಬಹಳ ತನ್ಮಯತೆಯಿಂದ, ತೀವ್ರತೆಯಿಂದ, ದುಃಖದಿಂದ ದೇಹವನ್ನ ಮನಸ್ಸನ್ನೆಲ್ಲ ಆ ಸಂಸಾರಕ್ಕೆ ತೇಯ್ತೀನಿ. ಅದಕ್ಕೆ ಗಂಧ ಸವಿಯೋ ಹಾಗೆ ಸವಿಸ್ತೀನಿ. ಕೊನೆಗೆ ಏನು ರಿಸಲ್ಟ್ ಅದ್ರದ್ದು? ಅದರ ಫಲಿತಾಂಶ ಏನು? ನನಗ್ ನೋಡಕ್ಕೆ ಬಿಡಲ್ಲ ಮಾಯೆ. ಇನ್ನೂ ಇದೆ ಮುಂದೆ, ಇನ್ನೂ ಇದೆ ಮುಂದೆ, ಇನ್ನು ಮುಂದೆ ಏನೋ ಮಾಡ್ಬೇಕು ಅಂತ ಈ ಅಹಂಕಾರದ ನಾನಿದೆಯಲ್ಲ, ಏನ್ ಮಾಡಿದ್ರು ದರ್ಶನ ಮಾಡಕ್ ಬಿಡೋದಿಲ್ಲ. ಸಾವು ಬರುತ್ತೆ ಅನ್ನೋದನ್ನ ಎಲ್ಲಾ ಮರ್ಸ್ಬಿಡೋದು. ನನಗ್ ಸಾವು ಬರುತ್ತೆ ಅನ್ನೋದನ್ನ ಮಾತ್ರ ಏನ್ ಮಾಡಿದ್ರು ಅನ್ಸಲ್ಲ. ಯಾವಾಗ್ಲಾದ್ರೂ ಯಾರ್ದಾರು ನನಗೆ ತುಂಬಾ ಆತ್ಮೀಯರಾಗಿದ್ದವ್ರದ್ದು, ನನಗ ಯಾರು ಇದ್ದವ್ರು ಆದಾಗ ಮಾತ್ರ ಒಂದ್ ಸ್ವಲ್ಪ ಒಂದು ಕ್ಷಣ ಅನ್ಸತ್ತೆ, ಏನ್ ಈ ತರ ಅವ್ರು ಬಿಟ್ಟು ಹೋದ್ರು ಅಂತ ಗಾಬರಿ ಆಗತ್ತೆ ಹೊರ್ತು ನಾನ್ ಹೋಗ್ತೀನಿ ಅಂತ ಅನ್ಸಲ್ಲ. ನಾನ್ ಅವ್ರ ಮೇಲೆ ಬಹಳ ಅವಲಂಬಿತ ಇರ್ತೀನಿ, ಇಲ್ಲ ಅವ್ರು ನನ್ ಮೇಲೆ ಇರ್ತಾರಲ್ಲ, ಆ ಮೋಹ ಮಮಕಾರಗಳು ಅವರೆಲ್ಲ ದೂರ ಆದ್ರು ಅಂತ ಆಗತ್ತೆ. ನಾನ್ ಹೋಗ್ತೀನಿ ಅಂತ ಅನ್ಸಲ್ಲ. ಇದೇ ಅತ್ಯಂತ ಮಾಯೆ.
ಅದನ್ನ ಯುಧಿಷ್ಠಿರನಿಗೆ ಅದೇ ಹೇಳ್ತಾರೆ. ಏನ್ ಇಡೀ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯ ಏನಂದ್ರೆ ಎಲ್ಲಾ ಪ್ರತಿದಿನ ಜಗತ್ತಲ್ಲಿ ಪ್ರತಿದಿನದ ಅಲ್ಲಿ ಮರಣ ಸಂಖ್ಯೆ ಆಗ್ತಾರೆ. ಒಂದು ಸಲಿ ಒಂದು ದೇಶ ಎಷ್ಟೋ ಮೊನ್ನೆ ಹೇಳ್ತಾ ಇದ್ರು 1,80,00,000 ಒಂದು ದಿನಕ್ಕೆ ಪ್ರತಿದಿನ ಸಾಯೋದು. ಒಂದು ದಿನಕ್ಕೆ ಅಷ್ಟು ಕ್ಷಣ ದಿನ ಅಲ್ಲಿ ಸಂಖ್ಯೆ ಹೋಗ್ತಾ ಇರುತ್ತೆ. ಅಷ್ಟು ದಿನ ಅಷ್ಟು ಸಾಯ್ತಾರೆ. ನನಗ್ ಮಾತ್ರ ಏನು ಅನ್ಸೋದಿಲ್ವಲ್ಲ, ನಾನ್ ಮಾತ್ರ ಇದ್ದೇ ಇರ್ತೀನಿ ಅಂತ. ಅದನ್ನ ನಾನು ಏನಾದ್ರು ಲೈನಿಕ ಅದನ್ನ ಮಲಗ್ಸಿದ್ರೆ ಇಲ್ಲಿಂದ ಇಡೀ ಮೈಸೂರೇ ದೂರನೇ, ಇಡೀ ಮೈಸೂರ್ವರೆಗೂ ಆಗ್ಬೋದು. ಅದು ಪ್ರತಿನಿತ್ಯ ಅಷ್ಟು ಜನ ಸಾಯ್ತಾರೆ. ಕ್ಷಣ 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 ಅಷ್ಟು ದಿನ ಮರಣ ಸಂಖ್ಯೆ ಜನನದ ಆಗ್ತಿರ್ತಾರಲ್ಲ ಕಾರ್ಪೊರೇಟ್ ಇದ್ರಲ್ಲೆಲ್ಲ ಅದ್ರಲ್ಲಿ ಆಗ್ತಿರ್ತಾರೆ. ಪ್ರತಿನಿತ್ಯ ಇಷ್ಟ ಆಗ್ತಿರ್ತಾರೆ. ಈಗ ನಾನೀಗ ಮಾತಾಡೋಷ್ಟೊತ್ತಿಗೆ ಈಗಾಗ್ಲೇ 2-3 ಆಗಿರುತ್ತೆ. ಪ್ರತಿ ಕ್ಷಣ ಆದ್ರೆ ನನಗೇನೋ ಅವರೆಲ್ಲಾರು ಆಗ್ತಾರೆ, ನಾನ್ ಆಗೋದಿಲ್ಲ. ಇದೇ ಭಯಾನಕ ಮಾಯೆ. ಈ ಮಾಯೆ ಇದೆಯಲ್ಲ, ಇದೇ ನನ್ನನ್ನ ದಾರಿ ತಪ್ಪಿಸಿರೋದು, ಮುಂದೆ ಜನ್ಮಾದಿಗಳಿಗೆ ಎಲ್ಲದಕ್ಕೂ ಕಾರಣ ಆಗಿರೋದು. ಯಾಕೆ ನಾನು ಸಾವುಗೊಳಗಾಗ್ಬೇಕು? ಏನಿದು ದೇವ್ರಂದ್ರೆ ಏನಿದು? ಯಾವ ದೇವ್ರು ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು? ದೇವ್ರು ಕರ್ಕೊಂಡ್ ಬಂದ, ದೇವ್ರಿಂದ ಜನ್ಮ, ಯಾವ ದೇವ್ರು ನನ್ನನ್ನ ಕರ್ಕೊಂಡ್ ಬಂದಿದ್ದು? ನಾನ್ ಯಾಕೆ ಇಂಥ ಜಾತಿಯಲ್ಲಿ ಹುಟ್ಟದೆ? ಇಂಥ ಜಾತಿ, ಇಂಥ ಮತ, ಹೆಣ್ಣು ಗಂಡು, ಏನೇನು ವಿಪರೀತ, ಏನು ಕಲ್ಪನೆಗಳು, ಏನು ಭ್ರಮೆಗಳು, ಯಾಕೆ ಇಷ್ಟೊಂದು ಇದ್ರಲ್ಲಿ ಹೋರಾಟ ಮಾಡ್ತಿದ್ದೀನಿ ನಾನು ಅಂತ ಯಾರು ಸಂಶೋಧನೆಗೆ ಹೊರಡ್ತಾರಲ್ಲ ಅವ್ರ ಮಹಾತ್ಮರು, ಅವರೇ ಸಾಧಕರು. ಯಾರಿಗೆ ಸಂಶಯ ಇದು ಬಂದೇ ಇಲ್ಲ, ಇದು ಅವ್ರಿನ್ನೂ ಇನ್ನು ಭೂಮಿಗೆ ತಯಾರಿ ಆಗಿಲ್ಲ. ಯಾರಿಗೆ ಈ ರೀತಿ ಅನ್ಸುತ್ತೋ ಅವ್ರಿಗೆ ಜ್ಞಾನ ಚಿಂತನ ಅಮೃತ. ಅಲ್ಲೊಂದೇ ಪರಿಹಾರ ಇರೋದು ಜಗತ್ತಿನಲ್ಲಿ, ನೆಲ್ಲೂ ಪರಿಹಾರ ಇಲ್ಲ. ಈ ನೆಲ್ಲವೂ ನನ್ನನ್ನ ಪೋಷಣೆ ಮಾಡೋದೆ, ಜೀವನನ್ನ ಸಮಾಧಾನ ಮಾಡೋದು. ಏನೋ ಒಂದಿನ ಬಂದಿದ್ಯಾ, ಏನೋ ಮನುಷ್ಯರ ಮೇಲೆ ಕಷ್ಟ ಸುಖ ಮನುಷ್ಯನಿಗೆ ಬರ್ದೆ ಏನು ಪಶು ಪಕ್ಷಿಗಳಿಗೆ ಬರುತ್ತಾ, ಮರಗಳಿಗೆ ಬರುತ್ತಾ? ಈ ರೀತಿ ಮಾತಾಡಿ ಮತ್ತೆ ದೇವ್ರಿದಾನೆ ಬಿಡು, ಒಂದು ದಿನ ಈ ರೀತಿ ಮಾಡು, ಒಂದಿನ ಈ ರೀತಿ ಹೇಳೋರೆ ಎಲ್ಲರೂ ಸಮಾನ. ಹೇಳೋರಿಗೂ ಗೊತ್ತಿಲ್ಲ, ನಮಗೂ ಅದು ಸರಿ ಅನ್ಸುತ್ತೆ, ನಾವು ಸುಮ್ನಾಗ್ಬಿಡ್ತೀವಿ. ಯಾರು ಸಂಶೋಧನೆಗೆ ತೊಡಗ್ತಾರೋ ಇವರೇ ಅತ್ಯಂತ. ಹಾಗಾಗಿ ರಮಣ ಮಹರ್ಷಿಗಳಿಗೂ ಅನ್ನಿಸ್ತು, ಅವ್ರಿಗೆ ಏನೋ ಯಾವ ಅಧ್ಯಯನ ಇಲ್ಲ, ಇಷ್ಟೊಂದು ಶಾಸ್ತ್ರಗಳು ಓದೇ ಇಲ್ಲ ಅವ್ರು, ಏನು ಗ್ರಂಥಗಳ ಅಧ್ಯಯನ ಇಲ್ಲ, ಯಾವ್ದು ಗೊತ್ತಿಲ್ಲ, ದೇವ್ರ ಬಗ್ಗೆ ಗೊತ್ತಿಲ್ಲ. ಮತ್ತೆ ಕೆಲವು ಸಲ ಮನೆಯಲ್ಲಿ ತುಂಬಾ ಕಷ್ಟ ಆಗಿದ್ರೆ, ತುಂಬಾ ಬಡತನ ಬಂದು ಅದಕ್ಕಾಗಿರೋರು ಎಷ್ಟೊಂದ್ ಜನ ಇದ್ದಾರೆ. ಆ ರೀತಿನೇ ಏನು ಇಲ್ಲ ಅವರಿಗೆ. ಎಲ್ಲಾ ಮನೇಲಿ ಸೌಕರ್ಯ ಇದೆ, ಎಲ್ಲಾ ಚೆನ್ನಾಗಿದೆ, ಎಲ್ಲವೂ ಇದೆ. ಸುಮ್ನೆ ಅವ್ರು ಕೂತಿದ್ರು ಇದ್ದಕ್ಕಿದ್ದಾಗೆ ಅನಿಸ್ತು ನಾನ್ ಸಾಯ್ತೀನಿ ಅಂತ. ಆ ಸಾವಿನ ಭಯ ತೀವ್ರವಾಗಿ ನಮಗ್ ಬರೀ ಸುಮ್ನೆ ಅದು ತಿಳುವಳಿಕೆ ಆಗ್ಬಿಡತ್ತೆ, ಸುಮ್ನಾಗ್ಬಿಡ್ತೀವಿ. ತೀವ್ರವಾಗಿ ಯಾರಿಗೆ ಸಾವಿನ ಭಯ ಬರುತ್ತೆ ಆಗ ಅವರಿಗೆ ಅದ ಅಂತರಂಗದಲ್ಲಿ ತೀವ್ರವಾಗಿ ಅಂತರಂಗ ಹೊರಟೋಯ್ತು ಮನಸ್ಸು. ಇದು ತಾನೇ ಚಿಂತನೆ ತೀವ್ರವಾಗಿ ಬಂದ್ಬಿಡ್ತು. ಸಾವಂದ್ರೆ ಏನು? ಸಾವಂದ್ರೆ ಈ ದೇಹನ ಸುಡ್ತಾರೆ, ಈ ಉಸಿರಾಟ ನಿಲ್ಲತ್ತೆ, ಪ್ರಾಣ ಹೋಗುತ್ತೆ, ಈ ದೇಹ ಜಡ ಆಗತ್ತೆ, ಈ ಜಡ ದೇಹನ ತಗೊಂಡೋಗಿ ಸುಡ್ತಾರೆ. ಹಾಗಾದ್ರೆ ಇವೆಲ್ಲವೂ ಹೋದ್ರೆ ನಾನಿದಿನ ತಾನೇ ಅಂತಸ್ಫುರಣೆ ಪ್ರಾರಂಭ ಆಗೋಯ್ತು, ಆತ್ಮವಸ್ತುವಿನ ಅನುಭವ. ತೀವ್ರವಾದ ಚಿಂತನೆ ಇನ್ನೇನು ಬೇಕಾಗಿಲ್ಲ. ಯಾರಿಗೆ ಈ ರೀತಿಯಾದ ತೀವ್ರವಾದ ಚಿಂತನೆ ಬರುತ್ತೆ? ಆತ್ಮಜ್ಞಾನಿಗಳ. ನಾವು ಆ ರೀತಿ ಚಿಂತನೆ ಮಾಡಕ್ ಹೋಗಲ್ಲ, ಕೇಳ್ತೀವಿ ಮಾಡ್ತೀವಿ ಆರಾಮಾಗೆ ಎಲ್ಲಾದ್ರ ಜೊತೆ. ಇದು ಒಂದು 10ರಲ್ಲಿ 1 ಅಂತ. ಈ ಶ್ರವಣಾದಿಗಳನ್ನ ಇಲ್ಲೊಂದ್ಸಲಿ ಇಲ್ಲಿ ಕೇಳಿದ್ವಿ, 10 ಗಂಟೆಗೆ ಒಂದ್ಸಲಿ ಕೇಳೋದು, ಮಧ್ಯಾಹ್ನ ಒಂದ್ಸಲಿ ಕೇಳೋಣ, ರಾತ್ರಿ ಒಂದ್ಸಲಿ, ಎಷ್ಟ್ ಸರಿ ಕೇಳಿದ್ರು ತೀವ್ರ ಚಿಂತನೆ ಒಳಗಡೆ ಆ ಭಯಕೆನೆ ಇರ್ಲಿಲ್ಲ ಅಂದ್ರೆ ಅದೇನು ಆಗಲ್ಲ, ಮಾಮೂಲಿ ಎಲ್ಲಾ ರೀತಿ ಆಗತ್ತೆ. ಹಾಗಾಗಿ ಅಷ್ಟ್ರಿಂದ ಆತ್ಮಜ್ಞಾನ ಆಗೋದಿಲ್ಲ. ತೀವ್ರವಾದ ನನಗೆ ಒಳಗಡೆ ಹಪಾಪೆ ಆಗ್ಬೇಕು, ಏನಿದು ಬದುಕು ಅನ್ನುವ ಹಪಾಪೆ. ಯಾಕೆ ಈ ಜೀವನ, ದೇಹಾದಿಗಳು ಬೇಡ ನನಗೆ, ಸಾಕು ಈ ದೇಹಾದಿಗಳನ್ನ ಎಷ್ಟು ನಂಬ್ಕೊಡ್ತೀನಿ ಅಷ್ಟು ದುಃಖಿ ಆಗ್ತೀನಿ. ಮನಸ್ಸು ಬಹಳ ದುಃಖಿ ಮಾಡುತ್ತೆ ನನ್ನನ್ನ. ಮನಸ್ಸೆಲ್ಲೋ ನಾನೆಲ್ಲೋ ಅಲ್ಲ, ಮನಸ್ಸೇನಿರುತ್ತೋ ಹಾಗೆ ನಾನಿರ್ತೀನಿ. ಮನಸ್ಸಿಗೆ ಕಾಮ ಬಂದ್ರೆ ನಾನು ಕಾಮ, ಮನಸ್ಸಿಗೆ ಕ್ರೋಧ ಬಂದ್ರೆ ನಾನು ಕ್ರೋಧ, ಮನಸ್ಸಿಗೆ ಏನು ಜ್ಞಾನ ಚಿಂತನ ತಾನೇ ಮನಸ್ಸು ಮಾಡುತ್ತೆ. ಇವತ್ ಜ್ಞಾನ ಚಿಂತನ ಮಾಡ್ದೆ, ಬಹಳ ಚೆನ್ನಾಗ್ ಮಾಡ್ದೆ ಅಂತ ಅದೇ ಅನ್ನತ್ತೆ. ಇವತ್ತೇನೂ ಮಾಡಿಲ್ಲ ಅಂತ ಅದೇ ನನ್ನನ್ನ ದುಃಖಿ ಮಾಡುತ್ತೆ. ಇವತ್ತೇನೋ ಕಾಮಕ್ರೋಧಾದಿಗಳು ಬರ್ಲಿಲ್ಲ ಅಂತ ಅನ್ನತ್ತೆ, ನಾನ್ ಬಹಳ ಶ್ರೇಷ್ಠವಾಗಿ. ಇನ್ನೊಂದ್ ದಿನಕ್ಕೆ ತಾನೇ ಕೆಳಗಾಕಿ ಕ್ರೋಧಕ್ಕೆ ಅದಕ್ಕೆ ದುಡ್ಡಿಂದು ಇದಕ್ಕೆಲ್ಲ ತಾನೇ ವಿಪರೀತ ಮಾಡಿ ತಾನೇ ದುಃಖಕ್ಕೀಡಾಗತ್ತೆ. ಎಲ್ಲಾ ಆ ಮನಸ್ಸು ಏನಾಗ್ತಿರ್ತೋ ಹಂಗ್ ನಾನ್ ಆಗ್ತಿರ್ತೀನಿ. ಇವುಗಳೆಲ್ಲಾದ್ರಿಂದನೂ ಪ್ರತ್ಯೇಕತೆ ಆಗ್ಬೇಕಂದ್ರೆ ಈ ಸಾವಿನ ಸಂಶೋಧನೆ, ಈ ನಿತ್ಯದ ಸಾವಿನ ಸಂಶೋಧನೆ ಹೊರಟ್ರೆ ನಿತ್ಯದ ಅನುಭವ ಬರುತ್ತೆ. ಇಲ್ಲಾಂದ್ರೆ ನಿತ್ಯ ವಸ್ತುವಿನ ಅನುಭವದ ಬಗ್ಗೆ ಈ ಸೂತ್ರಗಳನ್ನ ಹೇಳ್ಬೋದು, ಅವುಗಳನ್ನೆಲ್ಲಾ ಮಾಡ್ಬೋದು, ಅನುಭವ ಬರಲ್ಲ. ಈ ಅನಿತ್ಯದ ದರ್ಶನ ಆಗ್ಲೇಬೇಕು. ಆ ರಮಣ ಮಹರ್ಷಿಗಳಿಗೆ ತೀವ್ರವಾದ ಚಿಂತನ ಬಂತಲ್ಲ,
ಆ ರೀತಿ ನನ್ನೊಳಗೆ ತೀವ್ರವಾದ ಚಿಂತನ ಆಗ್ಬೇಕು. ಈ ದೇಹವನ್ನ, ನನ್ನ ದೇಹವನ್ನೇ ಸುಡ್ತಾರಲ್ಲ, ನನ್ನ ಉಸಿರಾಟ ನಿಲ್ಲತ್ತೆ, ಎಷ್ಟು ಗಾಬರಿ ಆಗ್ಬೋದು ಅದು. ತೀವ್ರವಾಗಿ ಅವ್ರಿಗೆ ಆಯ್ತು, ಆ ದೇಹದ ಬಾನ ತಾನೆ, ಓ ಈಗ ಇದನ್ನ ತಗೊಂಡೋಗಿ ಸುಡ್ತಾರೆ, ನನ್ನ ದೇಹವನ್ನೇ ನಾನು ಅದನ್ನ ಕಲ್ಪನೆ ಮಾಡು. ಯಾವುದ ದೇಹವನ್ನ ನಾನು ಅತಿಯಾಗಿ ಬರೀ ಒಂದು ಸಣ್ಣದೊಂದು ಬೆಂಕಿ, ಒಂದು ಕಡ್ಡಿ ಏನಾದ್ರು ನನಗ್ ಬಡದ್ರೆ ಬಹಳ ಪ್ರಾಣ ಹೋದಂಗ್ ಮಾಡ್ತೀನಿ. ಈ ದೇಹಕ್ಕೆ ಏನಾದ್ರು ಒಂದು ಕಡ್ಡಿ ಏನಾದ್ರು ಬೆಂಕಿ ಅಂತ ದೇಹವನ್ನ ಸುಟ್ಬಿಡ್ತಾರೆ. ಅಂತ ದೇಹವನ್ನ ಬಹಳ ಪ್ರೀತಿ ಮಾಡ್ತೀನಿ ನಾನು. ಇಲ್ಲಿ ದೇಹಕ್ಕೆ ಏನೂ ಆಗ್ಬಾರ್ದು ನನಗೆ. ದೇಹಕ್ಕೆ ಒಂದ್ ಸಣ್ಣ ಗಾಯ ಆದ್ರೆ ಗಾಬರಿ ಆಗ್ತೀನಿ, ಏನಾದ್ರೂ ಗಾಬರಿ ಆಗ್ತೀನಿ. ಬಹಳ ಸೌಂದರ್ಯ ಇದ್ದೀನಿ, ನಾನು ಹೀಗಿದ್ದೀನಿ ಆಗಿದ್ದೀನಿ, ಏನೇನ್ ಅಭಿಮಾನ ಮಾಡ್ತಿರ್ತೀನಿ. ಈ ದೇಹವನ್ನ ಸುಡ್ತಾರೆ. ಆ ದೇಹ ಸಣ್ಣ ಇಷ್ಟೇ ಬೂದಿ ಆಗ್ಬಿಡತ್ತೆ ಕ್ಷಣದಲ್ಲೇ, ಏನು ಇಲ್ಲ ಇದ್ರೊಳಗಡೆ, ಕ್ಷಣ ಮಾತ್ರದಲ್ಲಿ. ಆದ್ರೆ ಎಷ್ಟೊಂದು ಅಭಿಮಾನ ಅದ್ರ ಮೇಲೆ. ಆದ್ರೆ ಇದು ಹೋಗೇ ಹೋಗುತ್ತೆ ದೇಹ. ನಾನು ಅದ್ರ ಬಗ್ಗೆ ವಿಚಾರ ಮಾಡ್ಲಿ ಬಿಡ್ಲಿ, ಅದನ್ನ ಏನಾರು ಅನ್ಲಿ ಮಾಡ್ಲಿ, ಎಷ್ಟೇ ಅದನ್ನ ರಕ್ಷಣೆ ಮಾಡ್ತೀನಿ ಅಂದ್ರು ಅದ್ ನಾಶ ಆಗೋದೆ. ಈ ರೀತಿಯಾದ ನಮ್ಗೆ ದರ್ಶನ ಆಗ್ಬೇಕು. ಈ ಯಾವಾಗ ದೇಹ ನನಗೆ ಅನಿತ್ಯ ಅಂತ ನನಗೆ ದರ್ಶನ ಆಗತ್ತೆ, ತಾನೇ ಅಲ್ಲಿ ನಿತ್ಯ ವಸ್ತುವಿನ ಅನುಭವ. ಅದನ್ನ ಈಗ ನಿಜಗುಣರು ಹೇಳ್ತಾ ಇರೋದು 4 ಅಭಾವಗಳಿದೆ. ಈ ದೇಹಾದಿಗಳನ್ನ ತೀವ್ರವಾಗಿ ಅದನ್ನ ಭಾವಿಸ್ಬೇಡ. ಅವುಗಳಲ್ಲಿ ಎಷ್ಟು ನೀನು ತನ್ಮಯತೆಯನ್ನ ಅನುಭವಿಸ್ತೀಯೋ ಅಷ್ಟು ದುಃಖಿ ಆಗ್ತೀಯ, ಮುಂದೆ ಜನ್ಮಾದಿಗಳಿಗೂ ಕಾರಣ. ಈ ದೇಹಾದಿಗಳು ಇಲ್ಲಿಗೆ ನಿಂತಿದ್ರೆ ಏನೋ ಪರವಾಗಿಲ್ಲ, ಏನೋ ಇದೊಂದು ಜನ್ಮದಲ್ಲಿ ಏನಿದೆ ಅದು ಅನುಭವಿಸಿ ಹೋಗ್ಬಿಡೋಣ ಅಂತ. ಹಾಗಿಲ್ಲ, ಅದು ಮುಂದೆ ಇನ್ನೂ ಭಯಾನಕ ಜನ್ಮಗಳು ಬರ್ಬೋದು, ಏನ್ ಬೇಕಾದ್ರೂ ಆಗತ್ತೆ. ಜನ್ಮಾದಿಗಳನ್ನ ಯಾರೂ ತಡೆಯಕ್ಕಾಗಲ್ಲ. ಮಹಾತ್ಮರಿಗೇನೆ ಈಗಿನ ಏನು ಪ್ರಾರಬ್ಧ ಕರ್ಮ ಇದೆಯಲ್ಲ ಮಹಾತ್ಮರಿಗೆ ಇರುತ್ತೆ ಅಂತಾರೆ. ಅವ್ರ ಆತ್ಮಜ್ಞಾನ ಆದ್ರೂನುವೆ ಆ ಪ್ರಾರಬ್ಧ ಕರ್ಮದ ತೀವ್ರತೆ ಹೇಗಿರುತ್ತೆ ಅಂದ್ರೆ ಅದ್ ನಡೆದೇ ನಡೀತಾ, ಅದನ್ನ ತಪ್ಪಿಸ್ಕೊಳಕ್ ಅದ್ರಿಂದ ನಾನ್ ಪ್ರತ್ಯೇಕ ಅಂತ ಅವ್ರು ಆಗ್ತಾರೆ. ಅದೊಂದ್ರಿಂದ ಮಾತ್ರ ತಪ್ಪಿಸ್ಕೋಬಹುದೇ ಹೊರ್ತು ನಮ್ಮ ಪ್ರಾರಬ್ಧ ಕರ್ಮ ಬಹಳ ತೀವ್ರ ಇರುತ್ತೆ. ಅದನ್ನೆಲ್ಲಾ ಪಾಂಡವರನ್ನೆಲ್ಲ ನೋಡ್ತೀವಲ್ಲ, ಅವ್ರು ಏನು ಕಡಿಮೆ ಇರ್ಲಿಲ್ಲ. ಆದ್ರೆ ಪ್ರಾರಬ್ಧ ಕರ್ಮ ಪಾಪ ಅವ್ರಿಗೆ ಎಷ್ಟು ತೀವ್ರ. ಒಂದು ದಿನ ಜೀವನ ಪರ್ಯಂತ ಆರಾಮಿರ್ಲಿಲ್ಲ. ಬಹಳ ಸಶಕ್ತರು, ಬಹಳ ಎಲ್ಲಾ ಅವರಿಗೆ ದೈವವೇ ಒದಗಿ ಬಂದಿತ್ತು. ಅರ್ಜುನ ಕಡಿಮೆ ಇಲ್ಲ, ಭೀಮ ಕಡಿಮೆ ಇಲ್ಲ, ನಕುಲ ಸಹದೇವರು ಶ್ರೀಕೃಷ್ಣ ಪರಮಾತ್ಮನ ಅವರ ಸನ್ನಿಧಾನದಲ್ಲಿ ಇದ್ದಂತವ್ರು. ಕೃಷ್ಣ ಪರಮಾತ್ಮನೇ ಅವರಿಗೆಲ್ಲರಿಗೂ ಅನುಗ್ರಹ. ಆದ್ರೂ ಏನು ಕಷ್ಟ ತಪ್ಪಿಸ್ಕೊಳಕ್ ಆಗ್ಲಿಲ್ಲ ಅವರಿಗೆ. ಆ ಪ್ರಾರಬ್ಧ ಕರ್ಮನೇ ಅಷ್ಟು ತೀವ್ರ ಇರುತ್ತೆ. ಆದ್ರೆ ಮಹಾತ್ಮರ ಮತ್ತೆ ಸತ್ಸಂಗದ ಸನ್ನಿಧಾನದಲ್ಲಿ ಇದ್ರೆ ಅದರ ಪರಿಣಾಮ ಕಡಿಮೆ ಆಗತ್ತೆ. ತುಂಬಾ ತೀವ್ರವಾದ ಬಿಸಿಲು ಇರ್ಬೋದು, ನಾನು ಒಂದು ಛತ್ರಿ ಹಿಡ್ಕೊಂಡು ಹೋಗ್ಬೋದು, ಕಲ್ಲು ಮುಳ್ಳು ಬಹಳ ರಸ್ತೆಯಲ್ಲಿ ನಾನು ಪಾದರಕ್ಷೆ ಹಾಕೊಂಡು ಹೋಗ್ಬೋದಲ್ಲ. ಹಾಗೆ ಈ ಸತ್ಸಂಗ ಮತ್ತೆ ಗುರುಗಳ ಸಾನ್ನಿಧ್ಯ ಆ ಪ್ರಾರಬ್ಧವನ್ನ ಬದಲಾಯಿಸಲ್ಲ ಅವರು. ಅದರ ಪರಿಣಾಮ ಆಗದೆ ಇರಂಗೆ ಈ ಸತ್ಸಂಗ ಗುರುಗಳ ಸಾನ್ನಿಧ್ಯ ಇರುತ್ತೆ. ಅದಕ್ಕೆ ಯಾವಾಗ್ಲೂ ಸಂಸಾರದವ್ರಂತೂ ಯಾವಾಗ್ಲೂ ಹಗಲಿರುಳು ನಾವು ಯಾವಾಗ್ಲೂ ಗುರುಗಳನ್ನ ಯಾವಾಗ್ಲೂ ಹಿಡ್ದಿರ್ಬೇಕು. ಮನದೊಳಗಡೆ ಯಾವಾಗ್ಲೂ ಆ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ಅರಪುವ ಆಲಾಪದ ವರಪುಣ್ಯಮಯ ಆ ಶರೀರದಲ್ಲಿ ಗುರುಗಳು ಯಾವಾಗ್ಲೂ ಇರ್ಬೇಕು. ಗುರುಗಳ ಸ್ಮರಣೆ ಯಾವಾಗ್ಲೂ ಅಂತರಂಗದಲ್ಲಿ ಇದ್ರೆ ಆ ಸಂಸಾರದ ತಾಪ ಅಷ್ಟಾಗಲ್ಲ. ಪೂರ್ತಿ ಎಲ್ಲ ಹೋಗುತ್ತೆ ಅಲ್ಲ, ಅದರ ತಾಪ ನನಗ್ ಕಡಿಮೆ ಆಗತ್ತೆ. ಸಾಕಲ್ಲ ನನಗಷ್ಟು ತಾಪ ಕಡಿಮೆ ಆದ್ರೆ. ಹಾಗಾಗಿ ಮತ್ತೆ ಯಾವಾಗ್ಲೂನು ಆ ಬಹಿರ್ಮುಖವಾಗಿ ಬಹಳ ತೀವ್ರವಾಗಿ ಇರಬಾರ್ದು. ತುಂಬಾ ತೀವ್ರವಾಗಿ ಸಂಸಾರವನ್ನ ಏನು ಎಲ್ಲವನ್ನ ಇಂದ್ರಿಯಗಳನ್ನ ವಿಪರೀತವಾಗಿ ಹೊರಗೆ ಬಳಸಿದ್ರೆ ಬಹಳ ದುಃಖಿ ಆಗ್ತೀವಿ. ಈಗ ಅದನ್ನ ಬಳಸಿ ರೂಢಿ ಆಗ್ಬಿಡತ್ತೆ. ಮುಂದೆ ಅವುಗಳೆಲ್ಲ ಶಿಥಿಲ ಆಗತ್ತೆ. ಆದರೆ ಒಳಗಡೆ ವಾಸನೆಗಳಾಗ್ಬಿಟ್ಟಿರತ್ತೆ. ಮನಸ್ಸಿನಲ್ಲಿ ತೀವ್ರವಾದ ವಾಸನೆಗಳಾಗ್ಬಿಟ್ಟಿದ್ರೆ ಬಹಳ ದುಃಖಿ ಆಗ್ತೀನಿ. ಈಗ್ಲೇ ಎಲ್ಲವೂ ದೇಹ ಇಂದ್ರಿಯಗಳೆಲ್ಲ ಸಶಕ್ತ ಇದ್ದಾಗ ಇಂದ್ರಿಯಗಳನ್ನ ಬಹಿರ್ಮುಖ ಮಾಡೋದನ್ನ ಕಡಿಮೆ ಮಾಡ್ಬೇಕು. ಸ್ವಲ್ಪ ಅಂತರಂಗದ ಚಿಂತನೆಗಳು, ಜ್ಞಾನ ಚಿಂತನ, ಏಕಾಂತವನ್ನ ಮಾಡಿದ್ರೆ ಆರಾಮ್ ಇರ್ತೀವಿ. ಅದಕ್ಕೆ ಎಲ್ಲಾ ಮಹಾತ್ಮರು ಯಾಕೆ ಎಲ್ಲಾ ಸವಾಸನು ಬೇಡ ಅಂತಿದ್ರು ಅಂದ್ರೆ, ಜಗತ್ತಿನ ಇವ್ರುಗಳದೆಲ್ಲ ಯಾಕೆ ಬೇಡ ಅಂದ್ರೆ ಅವುಗಳಿಂದ ಮನಸ್ಸಿನಲ್ಲಿರುವ ಆ ವಾಸನೆಗಳಿಗೆ ಬೆಂಕಿ ತುಪ್ಪ ಹಾಕದಂಗೆ. ಎಷ್ಟು ನಾವು ಎಲ್ಲಾರ ಜನ ಜೊತೆ ಸೇರ್ತೀವಿ, ತುಂಬಾ ಮಾತಾಡ್ತೀವಿ, ತುಂಬಾ ಮೊಬೈಲು, ತುಂಬಾ ರಾಗಾದಿ ವಿಷಯಗಳನ್ನ ಮಾಡ್ತೀವಿ, ವಿಪರೀತ ಅವುಗಳ ವಾಸನೆಗಳನ್ನ ಜಾಸ್ತಿ ಮಾಡ್ಕೋತೀವಿ. ಎಷ್ಟು ನಾನು ಅಂತರಂಗದಲ್ಲಿ ಇವುಗಳನ್ನ ಕಡಿಮೆ ಮಾಡಿ ಜ್ಞಾನ ಚಿಂತನ, ಸತ್ಸಂಗ, ಒಂದೇ ಒಂದು ಯಾವ್ದಾದ್ರು ನಿಜಗುಣರ ಯಾವ್ದೇ ಒಂದು ಸೂತ್ರವನ್ನ ಮೆಲುಕು ಹಾಕೋದು ನಿಧಾನವಾಗಿ. ಈಗ ಅದನ್ನ ಅಪ್ಪವ್ರು ಬಹಳ ಚೆನ್ನಾಗಿ ಹೇಳ್ತಿದ್ರು, ಸಿದ್ದೇಶ್ವರ ಸ್ವಾಮೀಜಿಯವರು. ಮಗುಗೆ ಒಂದು ಚಾಕ್ಲೇಟ್ ನ ಕೊಟ್ರೆ ಅದು ನಿಧಾನವಾಗಿ ಸವಿಯುತ್ತಂತೆ. ಅದನ್ನ 1 ಗಂಟೆ 2 ಗಂಟೆ ಟೈಮ್ ಏನ್ ನಿಧಾನವಾಗಿ
ಅನುಭವಿಸುತ್ತಲ್ಲ ಆ ರೀತಿ ಈ ನಿಜಗುಣರ ಗ್ರಂಥವನ್ನ ಒಂದೊಂದೇ ಸೂತ್ರವನ್ನ ಮಾಡೋದು. ಒಂದೊಂದೇ ಸೂತ್ರವನ್ನ ನಿಧಾನವಾಗಿ ಅದನ್ನೇನ್ ಜೋರ ಏನ್ ಅರ್ಜೆಂಟ್ ಆಗಿ ಪಟ 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 ಅಂತ ಓದಿ ಮುಗಿಸಿ ನಿಜಗುಣ್ರಿಗೂ ಗೊತ್ತಾಗ್ಬಾರ್ದು, ನಮಗೂ ಗೊತ್ತಾಗ್ಬಾರ್ದು, ಏನ್ ಹೇಳಿದ್ವಿ ಮಾಡಿದ್ವಿ, ಒಟ್ ನಾವ್ ಇವತ್ತು ಆ ಸೂತ್ರ ಮುಗಿಸಿದ್ವಿ, ಏನೂ ಪ್ರಯೋಜನ ಇಲ್ಲ. ಈಗೆಲ್ಲಾ ಪಾರಾಯಣ ಮಾಡೋರು ಮಾಡ್ತೀವಲ್ಲ, ಭಗವದ್ಗೀತೆ ಪಾರಾಯಣ, ದೇವಿ ಪಾರಾಯಣ, ಏನ್ ತೀವ್ರವಾಗಿ ಅದನ್ನ ನಾನು ಸಿದ್ದೇಶ್ವರ ಸ್ವಾಮೀಜಿಯವ್ರು ಅಂತಿದ್ರು, ಕೃಷ್ಣ ಪರಮಾತ್ಮ ಬಂದು ನಿಂತ್ಕೊಂಡು ಆ ಭಗವದ್ಗೀತೆ ಪಾರಾಯಣ ಕೇಳ್ಬೇಕಂದ್ರೆ ಅವ್ರಿಗೆ ಅನಿಸ್ತಂತೆ ನಾನ ಇದು ಹೇಳಿರೋದು ಅಂತ. ಕೃಷ್ಣನಿಗೂ ಅರ್ಥ ಆಗದೆ ಇರೋ ಹಾಗೆ ನನಗೂ ಅರ್ಥ ಆಗದೆ ಇರೋ ಒಟ್ಟು ಅದು 7 ದಿನದಲ್ಲಿ ಮುಗಿಸ್ಬೇಕು, ದೇವಿ ಪಾರಾಯಣ 9 ದಿನದಲ್ಲಿ ಮುಗಿಸ್ಬೇಕು. ಇವತ್ ನಾವ್ ಮುಗಿಸಿದ್ವಿ, ಏನಾದ್ರು ಉಪಯೋಗ ಇದೆಯಾ? ಆ ರೀತಿ ಅಲ್ಲ ನಿಜಗುಣರ ಗ್ರಂಥ. ಜ್ಞಾನ ಚಿಂತನ ಆ ರೀತಿ ಅಲ್ಲ, ಯಾವುದೇ ಜ್ಞಾನ ಚಿಂತನ ಅಲ್ಲ, ಯಾವುದೇ ಚಿಂತನವನ್ನೇ ಆಗ್ಲಿ, ಮನನ ಅಂದ್ರೆ ಅದನ್ನ ನಿಧಾನವಾಗಿ ಮೆಲಕ್ ಹಾಕ್ಬೇಕು. ಯಾಕೆಂದ್ರೆ ದೇಹಾದಿ ಇಂದ್ರಿಯಾದಿಗಳ ನನ್ನ ಒಳಗೆ ಅಂತರಂಗ ಇದೆಯಲ್ಲ, ವಿಷಯ ವಾಸನೆಗಳು ತೀವ್ರ ಇದೆ. ಅಲ್ಲೆಲ್ಲ ನಾನು ನಂದು ಅನ್ನುವ ಮೋಹ ಮಮಕಾರಗಳಿದೆಯಲ್ಲ, ಇಲ್ಲೆಲ್ಲಾ ಕೇಳ್ಬೇಕಾದ್ರೆ ಮಾಡ್ಬೇಕಾದ್ರೆ ಬಹಳ ನಾನು ಏನೂ ನನಗಿಲ್ಲ ಅನ್ನೋ ಹಾಗೆ ಮಾಡ್ತಿರತ್ತೆ ಆ ಮನಸ್ಸು ಬುದ್ಧಿಗಳು. ಬಹಳ ಮೋಸ, ನನಗ ಆ ರೀತಿ ಏನು ಇಲ್ಲ, ನಾನ್ ಬಹಳ ದೊಡ್ಡ ಸಾಧಕ ಇದ್ದೀನಿ, ಜ್ಞಾನಿ ಇದ್ದೀನಿ, ಮಹಾತ್ಮ ಇದೆಲ್ಲಾ ಮನಸ್ಸು ಬುದ್ಧಿ ನಾಟಕ ಮಾಡ್ತಿರತ್ತೆ. ಆ ಸಂದರ್ಭಗಳು ಬರ್ಬೇಕು, ಆಗ ಗೊತ್ತಾಗತ್ತೆ ಎಷ್ಟು ರಾಗದ್ವೇಷಗಳು ನನ್ನಲ್ಲಿ, ಎಷ್ಟು ಮೋಹ ಮಮಕಾರಗಳು ಇವುಗಳೆಲ್ಲ ಇರುತ್ತಲ್ಲ, ಅವುಗಳೆಲ್ಲ ನಿಧಾನವಾಗಿ ಜಾಗ ಬಿಡ್ಬೇಕಾಗತ್ತೆ. ಅವುಗಳೆಲ್ಲ ಖಾಲಿ ಆಗ್ಬೇಕು ಅಂದ್ರೆ ಈ ಸತ್ಸಂಗವು ನಿಧಾನವಾಗಿ ಒಳಗಿಳಿಬೇಕು. ದೇಹ ಇಂದ್ರಿಯ ಮನಸ್ಸು ಬುದ್ಧಿಯಲ್ಲೆಲ್ಲ ಈ ಗುರುಗಳ ಮಾತುಗಳು ನಿಧಾನವಾಗಿ ಚಿಂತನ ಬರ್ಬೇಕು, ಮನನ ಆಗ್ಬೇಕು. ಯಾರಿಗೆ ಮನನ ಬರುತ್ತೆ ಅವರಿಗೆ ನಿಧಿಧ್ಯಾಸನದ ಅನುಭವ. ಹಾಗಾಗಿ ಆ ನಿಧಿಧ್ಯಾಸನದ ಅನುಭವ ಅಂದ್ರೆ ಸಾಮಾನ್ಯ ಅಲ್ಲ, ದೇವನ ಸ್ಪರ್ಶ, ಆತ್ಮವಸ್ತುವಿನ ಸ್ಪರ್ಶ. ಎಷ್ಟ್ ಆರಾಮಾಗ್ಬಿಡ್ತೀವಿ, ಎಷ್ಟೊಂದು ಇಲ್ಲಿ ಕಷ್ಟ ಪಡ್ತಿದೀವಲ್ಲ, ಒಂದು ಚೂರು ಇಲ್ಲ ನನಗದು, ತುಂಬಾ ಆರಾಮಾಗ್ತೀವಿ. ನಿಧಿಧ್ಯಾಸನದ ಅನುಭವದಲ್ಲಿ ಸಾಕ್ಷಿ ನಾನು ಇವಕ್ಕೆಲ್ಲ. ಏನು ದೇಹವನ್ನ ನಾನು ಅಂತೀನಲ್ಲ, ಇದಕ್ಕೆ ಸಾಕ್ಷಿ. ದೇಹಕ್ಕಾಗ್ತಾ ಇರೋದು ಯಾವುದೂ ನನಗಾಗ್ತಿಲ್ಲ. ದೇಹ ಎಲ್ಲ ಕೇಳ್ತಿದೆ, ನನಗೆ ಅದರ ಅನುಭವ ಒಳಗಡೆ ಅಂತರಂಗದಲ್ಲಿ ನಾನು ಆರಾಮಿದ್ದೀನಿ. ದೇಹ ಕಿವಿ ಕೇಳ್ತಿದೆ, ಕಣ್ಣು ನೋಡ್ತಿದೆ, ಮನಸ್ಸು ಮಾತಾಡ್ತಿದೆ, ನಾನ್ ಆರಾಮಿದ್ದೀನಿ, ನಾನ್ ತಣ್ಣಗಿದ್ದೀನಿ. ಇದೇ ಸಾಕ್ಷಿಯ ಅನುಭವ. ದೇಹ ಇಂದ್ರಿಯ ಜೀವ ನಾನು ಅಂತ ಏನಿದೀನಲ್ಲ, ಇವನನ್ನ ನಾನು ನೋಡೋನು ನಾನು, ಇವುಗಳಿಗೆ ಆಧಾರವಾಗಿರುವ ಆತ್ಮವಸ್ತು ನಾನು. ಇವುಗಳಲ್ಲಿ ಏನಾರು ಆಗ್ಲಿ, ಮನಸ್ಸಿನಲ್ಲಿ ಬರ್ಲಿ, ಮನಸ್ಸಿಗೆ ಅವೆಲ್ಲ ಕಾಮ ಬರ್ತಿದೆ, ಕ್ರೋಧ ಬರ್ತಿದೆ, ಈ ತರ ಎಲ್ಲ ಮನಸ್ಸನ್ನೇ ನಾನಲ್ಲ ಅನ್ಬೇಕಂದ್ರೆ ಮನನ ತೀವ್ರ ಇರ್ಲೇಬೇಕು, ಕೋಟಿ ಪಟ್ಟು ಮನನ ಆಗ್ಲೇಬೇಕು, ನಿಧಿಧ್ಯಾಸನ ಬರ್ಲೇಬೇಕು. ಇಲ್ಲ ಅಂದ್ರೆ ಮನಸ್ಸೊಳಗೆ ಇದ್ದು ಆ ಮನಸ್ಸೇ 2 ಮಾಡ್ತಿರತ್ತೆ, ತಾನೇ 2 ರೂಪನೇ ಆಗತ್ತೆ. ಅದು ಕಳ್ಳನೇ ಕಳ್ಳ ಅಂದಂಗೆ, ಆ ಮನಸ್ಸೇ ನಾನಲ್ಲ ಅಂತಿರತ್ತೆ, ಆ ಬುದ್ಧಿನೇ ನಾನಲ್ಲ ಅಂತಿರತ್ತೆ. ಹಾಗಾಗಿ ಕೋಟಿ ಪಟ್ಟು ಮನನ ಬೇಕು. ಆ ಮನನ ಬಂದಾಗ ನಿಧಿಧ್ಯಾಸನದ ಅನುಭವ. ನಿಧಿಧ್ಯಾಸನ ಅತ್ಯಂತ ಶ್ರೇಷ್ಠ. ಆ ನಿಧಿಧ್ಯಾಸನ ಆತ್ಮವಸ್ತುವಿನ ಸ್ಪರ್ಶ, ನಮಗೆ ಆತ್ಮವಸ್ತುವಿನ ಅನುಭವ ಪ್ರಾರಂಭ ಆಗಿರತ್ತೆ, ಈ ಜೀವನದ್ದು ಕಡಿಮೆ ಆಗಿರತ್ತೆ. ಅಲ್ಲಿ ಆತ್ಮವಸ್ತುವಿನ ಪ್ರಕಟ ಜಾಸ್ತಿ, ಜೀವನ ಅನುಭವ ಕಡಿಮೆ. ಪೂರ್ತಿ ಜೀವ ಹೋಗಿಲ್ಲ, ಈ ಜೀವನ ಅನುಭವ ಪೂರ್ತಿ ಹೋಗಿಲ್ಲ, ಆದ್ರೆ ಅದರ ಪ್ರಭಾವ ಕಡಿಮೆ. ಆತ್ಮವಸ್ತುವಿನ ಅನುಭವ ಜಾಸ್ತಿ, ಇರುವಿನ ಅನುಭವ, ಅರಿವಿನ ಅನುಭವ, ಆನಂದದ ಅನುಭವ, ನಿತ್ಯ ವಸ್ತುವಿನ ಅನುಭವ. ನಾನು ಪೂರ್ಣ ಇದಿಷ್ಟು ಒಂದೇ ಸಲಿಗೆ ಒಂದಾದ್ಮೇಲೆ ಒಂದೊಂದೊಂದೊಂದು ಬರುತ್ತೆ ಅಲ್ಲ. ಹಾಲಿಗೆ ಹೇಗೆ 3 ಗುಣಗಳಿದೆಯೋ ಹಾಗೆ ಈ ಆತ್ಮವಸ್ತುವಿಗೆ ಈ 5 ಲಕ್ಷಣಗಳು. ನಾನು ಇರುವರು ಒಂದ್ ಯಾವ್ದಾದ್ರು ಬಂದ್ರು 5 ಬಂದಂಗೆ. ಎಷ್ಟ್ ಆರಾಮಾಗ್ಬಿಡ್ತೀವಿ. ನನ್ನ ದೇಹಾದಿಗಳೇ ಅನುಭವ ನನಗಿಲ್ದೇ ಇರೋದ್ರೆ ಇರೋದೇ ಹಾಗೆ. ಆದ್ರೆ ಎಷ್ಟೊಂದು ಇದ್ರೊಳಗಡೆ ಎಲ್ಲ ತುಂಬಾ ಗಜಿಬಿಜಿ ಮಾಡ್ಕೊಂಡು ಬಹಳ ದುಃಖಿ ಆಗಿದ್ಯಾ. ಈ ಜೀವನ ಮೇಲೆ ಬಹಳ ಭರವಸೆ ಇಡ್ಬೇಡ, ಇದು ಅನಿತ್ಯ ಇದಾರೆ. ಆ ನಚಿಕೇತನಿಗೆ ಅದೇ ಯಮಧರ್ಮರಾಯ ಹೇಳ್ದ, ನೀನ್ ಏನ್ ಬೇಕಾದ್ರೂ ಅವನಿಗೆ ಬಹಳ ಖುಷಿ ಆಯ್ತು. ನನ್ನನ್ನು ಹುಡ್ಕೊಂಡ್ ಬರೋರು ಯಾರು? ಅನಿತ್ಯ ಅಂತ ಯಾರಿಗೂ ಅನ್ಸೇ ಇಲ್ಲ. ದೊಡ್ಡ ದೊಡ್ಡ ದೇವತೆಗಳಿಗೆ ಅನ್ಸಿಲ್ಲ. ಇಂದ್ರನಿಗೆ ಏನೂ ಕಡಿಮೆ ಇಲ್ಲ, ದೇವೇಂದ್ರನಿಗೆ ಎಲ್ಲಾ ವೈಭೋಗಗಳಿದೆ, ಆದ್ರೂ ಅವನಿಗೆ ಬೇಕು ಅನ್ಸತ್ತೆ. ಅವ್ರಿಗೆ ಯಾಕೆ, ನಮ್ಗೆ ಇವ್ರ ಕಥೆಗಳೆಲ್ಲ ಹೇಳೋದಲ್ಲ, ನನ್ ಜೀವನನೇ ನೋಡ್ಲಿ, ನನಗೆ ಯಾವತ್ತಾದ್ರೂ ಇದು ಸಾಕು ಅಂತ ಅನ್ಸಿದ್ಯಾ? ನನಗೆ ದುಡ್ಡು ಸಾಕು, ಇಷ್ಟ್ ಸಾಕು ನನಗೆ. ನಮ್ಗಂತೀವಿ ಇಲ್ಲ ನಮ್ಗೆ ಅದೊಂದು ಇಷ್ಟ್ ಸಾಕು, ನನಗೆ ಇಷ್ಟು ಬಂದ್ಮೇಲೆ ನಾನು ಆರಾಮಾಗ್ತೀನಿ ನೋಡು, ಹೌದಾ ಅಂತ. ಇಷ್ಟ್ ಸಾಕು ಅಂತ ಯಾವತ್ತಾದ್ರೂ ಜೀವನದಲ್ಲಿ ಇಷ್ಟು ಊಟ ಮಾಡಿದೀನಿ, ಇಲ್ಲಿವರೆಗೂ ನಾನು ಊಟದಾಗಿಂದ ಇಲ್ಲಿವರೆಗೂ ಎಲ್ಲಾ ಭೋಗಗಳನ್ನು ಅನುಭವಿಸಿದ್ದೀನಿ, ಸ್ವಲ್ಪನಾರು ಸಾಕು ಅನ್ಸಿದ್ಯಾ?
ಅನ್ಸೋದೇ ಇಲ್ಲ. ಅದು ಇರೋದೇ ಆ ರೀತಿ ಇದೆ. ಎಷ್ಟು ಅವುಗಳನ್ನ ನಾನು ಉಪಯೋಗಿಸ್ತೀನೋ ಅಷ್ಟು ಅವುಗಳ ಬಯಕೆ ಇನ್ನೂ ತೀವ್ರ ಆಗುತ್ತೆ. ಹಾಗಾಗಿ ಆ ಯಮಧರ್ಮರಾಯ ಅಂತಾನೆ ನಿನ್ ತರದವ್ರು ಬಂದವರೇ ನನಗೆ ಯಾರು ಇಲ್ಲ ಇದುವರೆಗೂ. ಯಾರೂ ಜಗತ್ತಿನಲ್ಲಿ ಈ ರೀತಿ ಕೇಳಲೇ ಇಲ್ಲ. ಗುರುಗಳ ಹತ್ರನು ಆತ್ಮಜ್ಞಾನಿಗಳ ಹತ್ರನು ಯಾರು ಹೋಗ್ಲೇ ಇಲ್ಲ. ನನಗೆ ಬ್ರಹ್ಮಜ್ಞಾನವನ್ನ ಬೇಕು ಗುರುಗಳೇ ನನಗೆ ಅಂದವರೇ ಇಲ್ಲ. ಎಲ್ಲರೂ ಪ್ರಪಂಚದವನ್ನೇ ಕೇಳೋರೇನೆ. ನನಗೆ ದುಡ್ಡಿನ ಭಯ, ನನಗೆ ದುಡ್ಡು ಸಮಸ್ಯೆ ಇದೆ, ಹೆಂಡತಿ ನನಗೆ ಹುಷಾರಿಲ್ಲ, ಮಕ್ಕಳ ಕತೆ, ಮನೆ ಕತೆ, ಇದ್ರ ಕತೆ, ಇವನ್ ಕೇಳೋರೆ ಗುರುಗಳ ಹತ್ರ ಎಲ್ಲ ಹೋಗೋದು. ಗುರುಗಳಿರೋದನ್ನು ಇವುಗಳನ್ನೆಲ್ಲ ಸರಿ ಮಾಡಕ್ಕೆ, ಇವುಗಳೆಲ್ಲ ಸರಿ ಮಾಡಕ್ಕೆ ಗುರುಗಳು ಬೇಕೇ ಹೊರ್ತು ಅದಕ್ಕೆ ನಾವ್ ಎಲ್ಲಾ ಮಹತ್ವ ಯಾಕೆ ಕೊಡೋಗ್ತೀವಿ ಅಂದ್ರೆ, ಓ ಇವ್ರ ಹತ್ರ ನನ್ ಸರಿ ಆಗತ್ತೆ, ಇವ್ರಿಗಿಂತ ಅವ್ರು ದೊಡ್ಡವ್ರವ್ರೆ, ಅವ್ರ ಹತ್ರ ಹೋದ್ರ ಆಗತ್ತಂತೆ, ಇವ್ರ ಹತ್ರ ಹೋದ್ರ ಅವಧೂತರ ಹತ್ರ, ತಪಸ್ವಿಗಳ ಹತ್ರ, ಮಹಾತ್ಮರ ಹತ್ರ, ಎಲ್ಲಾ ಕಡೆ ಹೋಗೋದು ಏನಕ್ಕೆ? ಯಾರು ಆತ್ಮಜ್ಞಾನಕ್ಕೆ ಯಾರು ಹೋಗ್ತಾರೆ? ಯಾರೋ ಕೋಟಿ ಒಬ್ರಿಗೆ ಅನ್ಸತ್ತೆ. ಆ ರೀತಿ ನಚಿಕೇತನಿಗೆ ಅನ್ಸಿದ್ದನ್ನ ನೋಡಿ ಯಮಧರ್ಮರಾಯನಿಗೆ ಬಹಳ ಖುಷಿ. ಯಾರೂ ಜಗತ್ತಲ್ಲಿ ನನ್ನ ಇದುವರೆಗೂ ಹುಡ್ಕೊಂಡೇ ಬಂದಿಲ್ಲ. 70-80 ವರ್ಷ ಆಗಿ ಬಲವಂತದಿಂದ ಎಳ್ಕೊಬರಕ್ ಹೋದ್ರುನು ನಾನ್ ಬರಲ್ಲ ಅಂತಿರ್ತಾರಂತೆ. ಬಹಳ ಏನು 80 ವರ್ಷ ಆದ್ರೂನು ನಾನು ಸಾಯಲ್ಲ ನಾನು ಅಂತಿರ್ತಾರೆ. ಅಂತದ್ದು ನೀನ್ ಇಷ್ಟು ಚಿಕ್ಕ ಹುಡುಗ, 8-10-12 ವರ್ಷದ ಹುಡುಗ, ನೀನಾಗಿ ನೀನ್ ಬಂದಿದ್ದೆಲ್ಲ ಬಹಳ ನನಗೆ ಸಂತೋಷ. 3 ವರ ಕೇಳು ನೀನ್ ನನಗೆ, ಏನಾದ್ರೂ 3 ವರ ಕೇಳು ಅಂತ. 3 ವರ, ಅವ್ರು 2 ವರಗಳನ್ನ ಲೋಕದನ್ನ ಅವ್ರ ತಂದೆಯನ್ನ ವಾಪಸ್ ನನಗೆ ಇದನ್ ಮಾಡು, ಇನ್ನೊಂದು ವರ ಏನೋ ಕೇಳ್ತಾರೆ. ಈ 3ನೇ ವರ ಮಾತ್ರ ಅತ್ಯಂತ ಶ್ರೇಷ್ಠ. ಅವರ ಯಮಧರ್ಮರಾಯ ಅಂತಾನೆ, ನೀನ್ ಏನ್ ಬೇಕಾದ್ರೂ ಕೇಳು, ನಿನಗೆ ಎಷ್ಟೋ ಕೋಟಿ ವರ್ಷ ನೀನು ಸಾಯ್ದೇ ಇರೋ ಹಾಗೆ, ಬಹಳ ರಾಜ, ನಿನಗೆಲ್ಲಾ ವೈಭೋಗಗಳು ಇರೋದು, ನಿನಗೆ ಯಾವ ಸುಖ ದುಃಖಗಳು ಆಗ್ಬಾರ್ದು, ಆ ರೀತಿ ನಾನು ನಿನಗೆ ಕೊಡ್ತೀನಿ ವರಗಳನ್ನ. ಇದನ್ ಒಂದನ್ ಕೇಳ್ಬೇಡ, ಸಾವಂದ್ರೆ ಏನು ಇದನ್ ಮಾತ್ರ ಕೇಳ್ಬೇಡ ಅಂತ. ಅವರು ಅಂತಾರೆ, ನೀನ್ ಹೇಗೆ ಇದನ್ನೆಲ್ಲ ಕೊಡ್ತೀನಿ ಅಂತೆಲ್ಲ, ಅವೆಲ್ಲ ಒಂದಿನ ಹೋಗೋದೇ ತಾನೆ. ಈಗ ನಾನು 1000 ವರ್ಷ ಬದುಕಿದೀನಿ, ಆಮೇಲಾದ್ರೂ ಸಾಯ್ಬೇಕಲ್ಲ. ಈ ವೈಭೋಗಗಳೆಲ್ಲ ಕೊಡ್ಬೋದು, ಆಮೇಲಾದ್ರೂ ಅದು ಹೋಗುತ್ತಲ್ಲ ಅದು. ಆ ರೀತಿ ಅನ್ಸದ್ ಬಹಳ ಕಷ್ಟ. ನಮಗ್ ಮೊದ್ಲು ಈಗ ಸದ್ಯ ಕೊಡು, ಮೊದ್ಲೀಗ ನಾವ್ ಅನುಭವಿಸ್ತೀವಿ, ಮುಂದೆ ಆಮೇಲೆ ಕತೆ ನೋಡೋಣ. ಹಾಗಾಗಿ ಆ ಮುಮುಕ್ಷತ್ವ ಬರೋದ್ ಬಹಳ ಕಷ್ಟ. ಯಾರಿಗೆ ಮುಮುಕ್ಷತ್ವ ಬರುತ್ತೆ ಅವ್ರಿಗೆ ಗುರುವಿನ ಅನುಗ್ರಹ ಆದಂಗೆನೆ. ಇನ್ನು ಅವ್ರ ಆತ್ಮ ವಸ್ತುವಿನ ಅನುಭವ, ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ ಏನು ಬಹಳ ಕಷ್ಟ ಅಲ್ಲ. ಯಾರಿಗೆ ಕಷ್ಟ ಅಂದ್ರೆ, ಯಾರಿಗೆ ಇಷ್ಟ ಇಲ್ವೋ ಅವ್ರಿಗೆ ಕಷ್ಟ, ಯಾರಿಗೆ ದರ್ಶನ ಇಲ್ವೋ ಅವ್ರಿಗೆ ಕಷ್ಟ. ಹಾಗಾಗಿ ಆ ಯಮಧರ್ಮರಾಯ ಅಂತಾನೆ ಬಹಳ ಆಸೆಗಳನ್ನ ತೋರಿಸ್ತಾರ ಅವ್ರಿಗೆ. ನೀನ್ ಏನ್ ಬೇಕಾದ್ರೂ ಕೇಳು, ಇಡೀ ಭೂಮಂಡಲವನ್ನೇ ಅದಕ್ಕೋಸ್ಕರ ಬರೀ ಒಂದ್ ಅರ್ಧ ಅಡಿ ಜಾಗಕ್ಕೆ ಹೆಂಗ್ ಹೊಡೆದಾಡ್ತೀವಿ. ನಮ್ ಮನೆ ಪಕ್ಕದ ಯಾರು, ನಮ್ದು ಅಲ್ಲ ಬಾಡಿಗೆ ಮನೇಲಿ ಇದ್ರುನು ನಮ್ ಮನೆ ಪಕ್ಕದವ್ರು ಏನಾರು ಬಂದ್ ನಮ್ಮ ಹತ್ರ ಏನಾದ್ರು ಇಟ್ರೆ ನಾವು ಹೊಡೆದಾಡ್ತೀವಿ. ಅವನಂತಾನೆ ಭೂಮಂಡಲಕ್ಕೆ ನಿನ್ನನ್ನ ರಾಜನನ್ನಾಗಿ ಮಾಡ್ತೀನಿ, ಅದು ಬೇಡ ಅಂತಾರವ್ರು. ಎಷ್ಟು ವೈರಾಗ್ಯ ಇರ್ಬೋದು. ಎಲ್ಲಾ ಏನು ಮೂರೇ, ಈ ಕಾಮಿನಿ, ಕಾಂಚನ, ಕೀರ್ತಿ, ಈ ಮೂರುಗಳೆಲ್ಲಾ ಪ್ರಲೋಭನೆಯನ್ನು ಬೇಡ. ನನಗೆ ಆತ್ಮವಸ್ತು ಅಂದ್ರೆ ಏನು, ಸತ್ಯ ಸಾವು ಅಂದ್ರೆ ಏನು, ಸಾವಿನ ನಂತರ ಏನಾಗ್ತೀನಿ, ಸಾವಿನ ಮೊದಲು ಏನಿದೆ, ಇದ್ರ ಬಗ್ಗೆ ಅರಿಬೇಕು ನಾನು. ಅದೇ ಈ ನಿತ್ಯ ವಸ್ತುವಿನ, ಈಗ ನಿಜಗುಣರು ಹೇಳ್ತಾ ಇರೋದು ಇದನ್ನೇ. ಈಗ ಸಾವಿನ ನಂತರ ಏನಾಗ್ತೀಯಾ, ಸಾವಿನ ಮೊದಲು ಏನಿದ್ದೆ, ಈಗ ನೀನಿದೀನಿ ಅಂತೆಲ್ಲ ಏನಿದ್ಯಾ, ಇದ್ರ ಬಗ್ಗೆನೆ ಅವ್ರು ಹೇಳ್ತಿದ್ದಾರೆ. ಈಗ ನಿನ್ನೊಳು ಒಡಗೂಡದ ಅಭಾವವು ಉನ್ನಿಸಲೇ ಜೀವನೇ. ಈ ಚೈತನ್ಯ ಇದೆಯಾ, ಈ ಜೀವ ಅಂತ ಈ ದೇಹಾದಿಗಳು ಏನಿದೆಯಲ್ಲ, ಇವನಿಗೆ 4 ಅಭಾವಗಳಿದೆ. ಆದರೆ ಸತ್ಯ ವಸ್ತುವಿನಲ್ಲಿ ಯಾವ ಅಭಾವಗಳು ಇಲ್ಲ. ಆ 4 ಅಭಾವಗಳು ಯಾವುದು ಅಂತ, ಮುನ್ನವಿಲ್ಲದ, ಮೊದಲು ಇರ್ಲಿಲ್ಲ, ಮುನ್ನವಿಲ್ಲದ ಅಭಾವ, ಮೊದಲು ಇರ್ಲಿಲ್ಲ, ಉದಿಸಿ ಅಳಿದ ಮೇಲೆ, ಈಗ ಹುಟ್ಟಿದೆ ಮುಂದೆ ಅಳಿಯುತ್ತೆ ಅಂದ್ರೆ ಪ್ರಧ್ವಂಸ ಭಾವ, ತನ್ನಿರವು ಇಲ್ಲೆನಿಸದ ಅಭಾವವು, ಇಲ್ಲ ಅಂತ ಅನ್ಸತ್ತೆ. ಮೊದ್ಲು ಇರ್ಲಿಲ್ಲ, ಈಗ ಸ್ವಲ್ಪ ದಿನ ಇದೆ, ಮುಂದೆ ಒಂದಿನ ಇರೋದಿಲ್ಲ. ಇದಕ್ಕೆ ಮೊದಲನೇದು ಪ್ರಾಕ್ ಅಭಾವ, ಮೊದ್ಲು ಇರ್ಲಿಲ್ಲ. ಪ್ರಧ್ವಂಸ ಅಭಾವ, ನಂತರ ಇರೋದಿಲ್ಲ, ಧ್ವಂಸ ಆದ್ಮೇಲೆ ಇರೋದಿಲ್ಲ. ಅದಕ್ ಮುಂದೆ ಉದಾಹರಣೆಗಳನ್ನ ಹೇಳ್ತಾ ಹೋಗ್ತಾರೆ. ಈಗ ನಮ್ಮ ದೇಹವನ್ನೇ ಮೊದಲು ನಾನು, ಕೆಲವು ವರ್ಷಗಳ ಮೊದಲು ನಾನು ಇರ್ಲಿಲ್ಲ. ಎಲ್ಲಿದ್ದೆ ನಾನು? 30-40-35 ವರ್ಷದ ಮೊದಲು ನಾನು ಇರ್ಲಿಲ್ಲ. ನಂತರ ಈಗ ಮಧ್ಯದಲ್ಲಿ ಇದೀನಿ, ಇದ್ದಂಗಾಗಿದೆ. ಈಗ ಉದಿಸಿದ ಮುಂದೆ ಇರೋದಿಲ್ಲ. ನೀನ್ ಅದನ್ನ ಮರ್ತಿರೋ ಸಾವನ್ನ ಬಿಟ್ಟಾರ ಅದ್ರ ಆಗತ್ತೆ. ಮುಂದೆ ಒಂದಿನ ನೀನು ಇಲ್ದೇ ಇರಂಗ ಆಗ್ತೀಯ. ಎಲ್ಲರೂ ಹೋಗಿದಾರಲ್ಲ, ನಿನ್ ಕಣ್ ಮುಂದೆ ಎಷ್ಟು 1000 ಜನ ಹೋಗಿಲ್ಲ, ಎಷ್ಟು ನಿನ್ನ ಬಂಧು ಬಾಂಧವರು ಹೋಗಿಲ್ಲ, ನಿನ್ನ ಅಪ್ಪ ಅಮ್ಮ ಅವರು ಇವ್ರು
ಎಲ್ಲಾರ್ದು ಹೇಳ್ತಿರ್ತೀವಿ, ಓ ಅವ್ರು ಹೋಗ್ಬಿಟ್ರಂತೆ, ಕೂತಂಗೆ ಹೋಗ್ಬಿಟ್ರಂತೆ, ಹಂಗ್ ಹೋದ್ರಂತೆ, ಹಿಂಗ್ ಹೋದ್ರಂತೆ. ಎಲ್ ಹೋದ್ರು? ಇನ್ನೆಲ್ಲವೂ ಅವೆಲ್ಲ ಕಲ್ಪನೆಗಳು. ಅಲ್ಲೋಗಿದ್ದಾರೆ, ಹಂಗೋಗಿದ್ದಾರೆ, ಹಿಂಗೋಗಿದ್ದಾರೆ. ಅದೇನೂ ಉಪಯೋಗಕ್ಕೆ ಬರಲ್ಲ. ಇನ್ ವಾಪಸ್ ಅವ್ರು ಬರಲ್ಲ. ಇನ್ನ ಅವ್ರು ಪುನಃ ನಮ್ಮ ಜೊತೆ ಅವ್ರು ಮಾತಾಡಲ್ಲ. ಇನ್ನ ಅವ್ರು ನಮ್ ಜೊತೆ ಏನು ವ್ಯವಹಾರ ಇಲ್ಲ. ನಾನ್ ಯಾರು ಆತ್ಮೀಯರು ನನ್ನ ಜೊತೆ ಎಲ್ಲ ಇದ್ರಲ್ಲ, ಸಾವು ಅಂತ ಬಂದ ಕ್ಷಣನೇ ಅವ್ರು ಯಾವ ವಸ್ತುವನ್ನ ಅತಿಯಾಗಿ ಪ್ರೀತಿ ಮಾಡ್ತಿದ್ರೆ ಅದನ್ನ ತಿರ್ಗಾ ಮುಟ್ಟೋ ಹಾಗಿಲ್ಲ. ಯಾವ ಮನೆಯನ್ನ ನನ್ಗೆ ಬಿಟ್ರೆ ಇರಕ್ಕಾಗಲ್ಲ ಅಂತಿದ್ರೆ ಆ ಮನೆ ತಿರ್ಗಾ ಬರೋ ಹಾಗಿಲ್ಲ. ಪುನಃ ಆ ವ್ಯಕ್ತಿಗಳ ಜೊತೆ ಸಂಪರ್ಕ ಇಲ್ಲ, ಅವ್ರ ಜೊತೆ ಸಂಬಂಧ ಇಲ್ಲ. ಇದೇ ಸಾವು. ಎಷ್ಟು ಕೆಟ್ಟದಲ್ಲ ಅದು ಸಾವು ಅಂದ್ರೆ. ಆ ಸಾವು ಅನ್ನೋದನ್ನ ಒಂದು ಕ್ಷಣದಲ್ಲೇ ಎಲ್ಲವನ್ನು ಬಿಡಿಸುತ್ತಲ್ಲ. ಮೊದ್ಲು ನಾನು ಇರ್ಲಿಲ್ಲ, ಬರೀ ಮಧ್ಯದಲ್ಲಿ ಬಂದು ಇವ್ರೆಲ್ಲಾರ ಜೊತೆ ಒಡನಾಟ ಮಾಡಿ ಇವ್ರೆಲ್ಲಾರ್ನು ಸತ್ಯ ಸತ್ಯ ಅಂತ ನಾನು ಭಾವಿಸಿ ಎಷ್ಟೊಂದು ಸುಖ ದುಃಖಗಳು ಮತ್ ಒಂದೇ ಕ್ಷಣ ಸಾವು ಬಂದ ತಕ್ಷಣ ಬಿಟ್ಟೊಟ್ಟೋಗ್ತೀನಿ. ಯಾವಾಗ ಬರುತ್ತೆ ಗೊತ್ತಿಲ್ಲ, ವಯಸ್ಸಾದ್ಮೇಲೆ ಬರುತ್ತೆ ಅಂತಿಲ್ಲ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಮತ್ ಯಾರು ಅದರಿಂದ ಪರಿಹಾರ ಮಾಡಲ್ಲ. ಎಂತ ದೊಡ್ಡವರೇ ಇರ್ಲಿ, ನಮ್ ಬಗ್ಗೆ ಬಹಳ ನಾನ್ ಪ್ರಾಣ ಕೊಟ್ಟಾರು ಬದುಕಿಸ್ತೀನಿ, ಇವೆಲ್ಲ ಲೋಕದ ಮಾತು. ಒಬ್ರು ಪ್ರಾಣ ಕೊಟ್ಟು ಒಬ್ರು ಯಾರು ಬದುಕ್ಸಕ್ಕಾಗತ್ತೆ? ಅವೆಲ್ಲ ಲೋಕದ ಮಾತುಗಳು. ಯಾರು ನನ್ ಬರದೇ ಇಲ್ಲ ನನ್ ಪ್ರಾಣ ಹೋದ್ರೆ. ಪ್ರಾಣ ಇರೋವರೆಗೂ ಮಾತ್ರ ನನಗೆ ಬೆಲೆ ಇರುತ್ತೆ. ಪ್ರಾಣ ಹೋದ ತಕ್ಷಣ ಅದೇ ಮನೆಯಲ್ಲಿ ನನ್ ಕಂಡ್ರೆ ಎಲ್ಲಾ ಎದುರ್ಕೋತಾರೆ. ಆ ಶವವನ್ನ ನೋಡಿ ಇಡೀ ಮನೆಯವರೆಲ್ಲ ಮೊದ್ಲು ಹೊರಗಡೆ ಹಾಕು. ಮೊದಲು ಅದು ಅಪಶಕುನ, ಮೊದ್ಲು ಅದು ಬಹಳ ಕೆಟ್ಟದು. ಯಾವ್ದು ಯಾವ ಮನೆಗಾಗಿ ನಾನು ಈಗ ಎಷ್ಟೊಂದೆಲ್ಲ ಓಡಾಡ್ತಿದ್ದೀನಲ್ಲ, ಹೋರಾಟ ಮಾಡಿದ್ದೀನಲ್ಲ, ಅದೇ ಮನೆಯಲ್ಲಿ ನನಗೆ ಇದೇ ಸಾವು. ಈ ಸಾವು ಬಂದೇ ಬರುತ್ತೆ. ಅದನ್ನ ಹೇಳ್ತಿದ್ದಾರೆ. ಮೊದ್ಲು ನಾನು ಇರ್ಲಿಲ್ಲ, ಈಗ ಉದಿಸಿದೀನಿ, ಮುಂದೆ ಒಂದಿನ ನಾನು ಇರೋದಿಲ್ಲ. ಇದು ಸತ್ಯ. ಇದನ್ನ ಯಾರು ಒಪ್ಕೊಳ್ಳಲ್ಲೋ ಅವ್ರು ದುಃಖಿ ಆಗ್ತೀವಿ. ಯಾರು ಹೌದು ಅಂತ ಅನ್ಸುತ್ತೋ ಅವ್ರು, ಓ ಹಾಗಾದ್ರೆ ಇದ್ರಲ್ಲಿ ಯಾಕೆ ನಾನು ಇಷ್ಟೊಂದಿದೀನಿ ಸತ್ಯ ವಸ್ತುವಿನ. ಹಾಗಾದ್ರೆ ಏನೋ ಮಹಾತ್ಮರೆಲ್ಲ ಹೇಳ್ತಿದಾರಲ್ಲ, ಆ ಸತ್ಯ ವಸ್ತುವಿನ ಅನುಭವ ಮಾಡ್ಬೇಕು ಅಂತ ಹೊರಡ್ತಾರೆ. ಇಲ್ಲ ಕೇಳಿ ಮಾಡಿ ಮಾಮೂಲಿ ಇವತ್ತು ಕೇಳ್ದೆ ನಾಳೆನು ಕೇಳ್ದೆ ಅನ್ನೋರು ಇದ್ರೊಳಗಡೆನೆ ಹೋಗಿ ಒಂದು ದಿನ ಹೋಗ್ಬಿಡ್ತೀವಿ. ಹಾಗಾಗಿ ಅದನ್ನ ಹೇಳ್ತಿದ್ದಾರೆ. ಮುನ್ನವಿಲ್ಲದ, ಮೊದ್ಲು ಇರ್ಲಿಲ್ಲ, ಮುನ್ನವಿಲ್ಲದ ಅಭಾವ, ಪ್ರಾಗ್ಭಾವ, ಮೊದ್ಲು ಇರ್ಲಿಲ್ಲ, ಉದಿಸಿ ಅಳಿದ ಮೇಲೆ, ಈಗ ಹುಟ್ಟದಂಗ್ ಮಾಡಿ ಆಮೇಲೆ ಅಳದೋಗ್ತೀಯ, ಇದು ಪ್ರಧ್ವಂಸ ಅಭಾವ. ಇನ್ನೊಂದ್ ಒಟ್ಟು 4 ಅಭಾವಗಳು: ಪ್ರಾಗ್ಭಾವ, ಪ್ರಧ್ವಂಸ ಅಭಾವ, ಅನ್ಯೋನ್ಯ ಅಭಾವ, ಅತ್ಯಂತ ಅಭಾವ. ಈ 4 ಅಭಾವಗಳು ನನಗಿದೆ, ಈ ಜೀವ ಅನ್ನೋನಿಗೆ ಇದೆ. ಆದರೆ ಆತ್ಮವಸ್ತುವಿನಲ್ಲಿ ಈ ಅಭಾವಗಳು ಇಲ್ಲ. ಅದನ್ನ ಈಗ ಪ್ರಾಗ್ಭಾವ ನೋಡಿದ್ವಿ, ಪ್ರಧ್ವಂಸ ಭಾವ. ಪ್ರಾಗ್ಭಾವ ಮೊದ್ಲು ನಾನು ಇರ್ಲಿಲ್ಲ, ನಂತರ ನಾನ್ ಇರೋದಿಲ್ಲ. ನನ್ ಬಗ್ಗೆನೇ ಮಾಡೋದು. ಉದಾಹರಣೆಗಳೆಲ್ಲ ಅರ್ಥ ಆಗತ್ತೆ. ಏನ್ ಮಡಕೆ ಉದಾಹರಣೆ ಹೇಳ್ತೀವಿ, ಅವ್ರ ಉದಾಹರಣೆ ಹೇಳ್ತೀವಿ, ಇದನ್ನೆಲ್ಲದಕ್ಕೂ ಹೇಳ್ತೀವಿ. ನಾನ್ ಆ ರೀತಿ ಆಗ್ತೀನಿ ಅಂತ ಅನ್ಸಲ್ಲ. ನಾನೇ ಮೊದ್ಲು ಇರ್ಲಿಲ್ಲ ಅಂತ ನನ್ಗೆ ಅನ್ಸೋದೇ ಇಲ್ಲ. ನಾನ್ ತುಂಬಾ ಮೊದ್ಲಿಂದನೂ ಇದೀನಿ ಅಂತಾನೇ ನನಗೆ ಭಾವ. ಮೊದ್ಲು ಇನ್ ಮಧ್ಯದಲ್ಲಿ ಪ್ರಕಟ ಆಗಿದ್ದೀನಿ ಅನ್ಸಲ್ಲ ನನಗೆ. ಆ ರೀತಿ ಅನ್ಸ್ಬೇಕಂದ್ರೆ ಗುರು ಕರುಣೆ, ಗುರು ಭಕ್ತಿ, ಜ್ಞಾನ ಚಿಂತನ, ಹಗಲಿರುಳು ಚಿಂತನ ಇದ್ರೆ ತಾನೇ ದರ್ಶನ ಆಗತ್ತೆ. ಹಾಗಾಗಿ ಪ್ರಾಗ್ಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯ ಅಭಾವ, ಒಂದರೊಳಗೆ ಒಂದಿರಲ್ಲ. ಈಗ ನಾನು ಮನೆ ಬಿಟ್ಟು ಬಂದಿದ್ದೀನಿ, ಮನೇಲಿ ನಾನಿರಲ್ಲ. ಈಗ ಇಲ್ಲಿದ್ದೀನಿ, ಈಗ ಇಲ್ಲಿಂದ ಅಲ್ಲಿಗೆ ಹೊರಡ್ತೀನಿ, ಅಲ್ಲಿ ಮನೇಲಿ ಇರ್ತೀನಿ, ಇಲ್ಲಿರಲ್ಲ. ಒಂದರೊಳಗೆ ಒಂದಿಲ್ಲ. ಈ ರೀತಿ ಅಭಾವ ಇದೆ. ಅನ್ಯೋನ್ಯ ಅಭಾವ, ಅತ್ಯಂತ ಅಭಾವ 4ನೇದು. ಅಂದ್ರೆ ಈಗ ಏನ್ ಇದೀನಿ ಅಂತೀಯಲ್ಲ, ಈಗ್ಲೇ ಇಲ್ಲ. ಇದೇ ಅಭಾವ. ಇದೇ ಇವ್ರದ್ದು ಗೌಡಪಾದರ ಕಾರ್ಯಕ್ಕೆ ಏನಿದೆಯಲ್ಲ, ಗೌಡಪಾದರದ್ದು ಏನ್ ಉಪನಿಷತ್ ಇದೆಯಲ್ಲ, ಅವ್ರು ಇದನ್ನೇ ಹೇಳೋದು. ಅತ್ಯಂತ ಉತ್ತಮೋತ್ತಮರಿಗೆ ಅದು ಅರ್ಥ ಆಗೋದು. ಈಗ ಏನ್ ನೀನ್ ಇದೆಯಲ್ಲ, ಶಂಕರಾಚಾರ್ಯರು ಇದನ್ನೇ ಮಿಥ್ಯ ಅಂತ ಹೇಳ್ತಿರೋದು. ಅವರು ಇದನ್ನೇ ಹೇಳೋದು, ಮಿಥ್ಯ. ಏನ್ ಈಗ ಕಾಣಿಸ್ತಿದ್ಯಲ್ಲ, ನೀನಿಲ್ಲ, ನೀನೇ ಇಲ್ಲ. ನೀನ್ ಇದ್ದು ಮೊದ್ಲಿದ್ದೆ, ಆಮೇಲಿದ್ದೆ, ಹೋದೆ ಬಂದೆ, ಇವೆಲ್ಲ ಇರೋ ಜೀವನಿಗೆ ಹೇಳೋದು. ಅತ್ಯಂತ ಅಭಾವ ಅಂದ್ರೆ ಈಗ ಅಂತಿದೆಯಲ್ಲ, ಈಗ್ಲೇ ಇಲ್ಲ. ಈಗ ಏನ್ ಕೂತಿದೀನಿ, ಮಾಡಿದೀನಿ, ಇವೆಲ್ಲ ಅಂತೆಲ್ಲ ಬರೀ ತೋರಿಕೆ. ನೀನು ಏನು ಇಲ್ವೇ ಇಲ್ಲ. ನೀನ್ ಬರೀ ಸುಮ್ನೆ ಏನೋ ಹಿಂಗೊಂದ್ ಸುಮ್ನೆ ಕಲ್ಪಿತ ಪುರುಷ ಕಾಣಿಸಿದೆ ಅಷ್ಟೇನೆ. ಪರದೊಳು ಆಕಸ್ಮಿಕವಾದನ ಕಲ್ಪಿತ, ಹೆಸರೇ ಕಲ್ಪಿತ. ಕಲ್ಪಿತ ಅಂದ್ರೆ ಸತ್ಯ ಹೇಗಿರುತ್ತೆ? ಹೇಗೆ ಹಗ್ಗದಲ್ಲಿ ಹಾವಿದೆಯಲ್ಲ, ಹಾವು ಅನ್ನೋದೇನಾದ್ರು ಸತ್ಯ ಇದೆಯಾ? ಬರೀ ತೋರ್ತಾ ಇದೆ ಅದು ಹಗ್ಗದ ಸಾನ್ನಿಧ್ಯದಲ್ಲಿ. ಹಾಗೆ ಈ ಜೀವ ಆ ಹಗ್ಗದ ಕಡೆ ಲಕ್ಷ್ಯ ಕೊಟ್ರೆ ಹಾವು ಕಾಣಿಸೋದೇ ಇಲ್ಲ. ಹಾಗೆ ನಿತ್ಯ ವಸ್ತುವಿನ ಅನುಭವದಲ್ಲಿ ಏನೂ ಇಲ್ಲ, ಅತ್ಯಂತ ಅಭಾವ. ಹಾಗಾಗಿ ಈ 4 ಅಭಾವಗಳನ್ನ ಹೇಳ್ತಿದ್ದಾರೆ.
ಇದರೊಳಿದಿಲ್ಲವೆನಿಸುವ ಅಭಾವವು ಅನುದಿನ ಒದಕ್ಕಿಲ್ಲ ತೋರ್ಕೆ ಏನಪ್ಪ ಅಭಾವವು ಅತ್ಯಂತ ಅಭಾವ. ಇದು ಅತ್ಯಂತ ಶ್ರೇಷ್ಠವಾದ ಚಿಂತನ. ಯಾರಿಗೆ ಚಿಂತನ ಆರಾಮಾಗ್ತೀವಿ, ಯಾರಿಗೆ ಚಿಂತನ ಬರ್ತೀವಿ ನಾವು ಆರಾಮಾಗ್ತೀವಿ. ಬರೀ ಬುದ್ಧಿ ತಿಳುವಳಿಕೆಯಿಂದ ಹೋಗ್ತಿದ್ರೆ ಸುಮ್ನೆ ಇನ್ನೂ ಆ ಬುದ್ಧಿ ಇನ್ನೂ ಗಡಬಿಡಿ ಮಾಡತ್ತೆ, ಆರಾಮ್ ಇರಕ್ಕೆ ಬಿಡಲ್ಲ ಅದು. ಇದಕ್ ಹಿಂಗ್ ಹೇಳ್ಬೇಕಾಗಿತ್ತು, ಅದಕ್ ಹಂಗ್ ಹೇಳ್ಬೇಕಾಗಿತ್ತು, ಅವ್ರಿಗೆ ಹಂಗ್ ಹೇಳ್ಬೇಕಾಗಿತ್ತು, ಅವ್ರು ಹಿಂಗ್ ಹೇಳಿದ್ರು, ಏನ್ ಮಾಡಿದ್ರು ಆರಾಮ್ ಮಾಡಲ್ಲ. ಯಾವಾಗ್ಲೂನು ಶಾಸ್ತ್ರಗಳಾಗ್ಲಿ, ಜ್ಞಾನವಾಗ್ಲಿ, ಚಿಂತನವಾಗ್ಲಿ ಆರಾಮ್ ಮಾಡಂಗಿರ್ಬೇಕು. ನಮ್ಮನ್ನ ಮನಸ್ಸನ್ನ ಬುದ್ಧಿಯನ್ನ ತಣ್ಣಗ್ ಮಾಡಂಗಿರ್ಬೇಕು. ಅವುಗಳನ್ನ ಇನ್ನೂ ಪ್ರಚೋದನೆ ಮಾಡೋ ಹಾಗಾಗ್ಬಾರ್ದು. ಹಾಗಾಗಿ ಅವ್ರು ಏನೀಗ 4 ಅಭಾವಗಳನ್ನ ಹೇಳ್ತಿದಾರಲ್ಲ, ಸುಮ್ನೆ ಇವತ್ತು ನಾನು ಇವತ್ತನ್ನ ಪೂರ್ತಿ ಅದೇ ಚಿಂತನ ಇಟ್ಕೋಬೇಕು. ನನ್ ಬಗ್ಗೆ ನಾನೇ ಇವತ್ತನ್ನ ಅದನ್ನ ಮಾಡ್ಬೇಕು ಅಂತ ನಾನೇ ಮಾಡ್ಬೇಕು. ನನಗೆ ಜ್ಞಾಪಕ ಮಾಡ್ಕೊಂಡು ಮೊದ್ಲು ನಾನು ಇರ್ಲಿಲ್ವಾ, ಪ್ರಾಗ್ಭಾವ, ಇದೇ ಚಿಂತನ, ಇದೇ ಜ್ಞಾನ ಚಿಂತನ. ನಾನೇ ಇವತ್ತೊಂದು ದಿನ ಮಾಡಿ ನೋಡೋದು ಅದನ್ನ, ಎಷ್ಟ್ ಆರಾಮಾಗ್ತೀನಿ. ನಾನ್ ಇಷ್ಟ ಅನುಭವ ಬಂದ್ರು ಸಾಕು. ನಾನ್ ಮೊದ್ಲಿರ್ಲಿಲ್ಲ, ಸುಮ್ನೆ ಮಧ್ಯದಲ್ಲಿ ಬಂದಿದ್ದೀನಿ ಅಂದ್ರೆ ಎಷ್ಟೋ ಮನಸ್ಸಿನ ದುಃಖಗಳು ಕಡಿಮೆ ಆಗ್ಬಿಡುತ್ತೆ, ಎಷ್ಟೋ ಅದ್ರ ದೋಷಗಳು ಕಡಿಮೆ ಆಗ್ಬಿಡುತ್ತೆ. ನಾನ್ ಇರ್ಲಿಲ್ಲ, ಮಧ್ಯದಲ್ಲಿ ಬಂದಿದ್ದೀನಿ. ಯಾಕೆ ಇಷ್ಟೊಂದು ಅಂಟ ಹಾಕೊಂಡು ಇವ್ರದೆಲ್ಲ ಹಾಕೊಂಡಿದ್ದೀನಿ, ಯಾಕೆ ವಿಪರೀತವಾಗಿ ಇವ್ರದೆಲ್ಲ ತಲೆಗೆ ಹಾಕೊಂಡಿದ್ದೀನಿ. ನಾನ್ ಮೊದ್ಲು ಬರ್ದಿದ್ದಾಗ್ಲೂ ಅವರೆಲ್ಲ ಚೆನ್ನಾಗ್ ಮಾಡ್ತಾನೆ ಇದ್ರು. ನಾನ್ ಬಂದವುಗಳನ್ನೆಲ್ಲ ಸುಧಾರಿಸ್ತೀನ? ಪ್ರಾಗ್ಭಾವ, ಮೊದ್ಲು ನಾನ್ ಇರ್ಲಿಲ್ಲ, ಈಗ ಸುಮ್ನೆ ಮಧ್ಯದಲ್ಲಿದ್ದೀನಿ, ಮತ್ ಮುಂದೆ ಒಂದಿನ ಹೋಗ್ತೀನಿ. ಈಗ ಎಷ್ಟೊಂದ್ ಜನ ನಾನು ಹೋಗಿರೋರ್ನ ನೋಡಿದೀನಿ, ನಾನು ಹೋಗ್ತೀನಿ. ಪ್ರಧ್ವಂಸ ಅಭಾವ, ಅತ್ಯಂತ ಅಭಾವ. ನಾನ್ ಬರೀ ಬಹಳ ಸೀಮಿತ ಇದ್ದೀನಿ. ಈ ದೇಹಾದಿಗಳಲ್ಲಿ ಒಂದು ಜಾಗದಲ್ಲಿ ದೇಶ ಕಾಲ ಇವುಗಳಿಗೆ ಒಳಗಾಗಿದ್ದೀನಿ ನಾನು ಅನ್ಯೋನ್ಯ ಅಭಾವ, ಅತ್ಯಂತ ಅಭಾವ. ನಾನು ಈಗ ಇದೀನಿ ಅಂತೀನಲ್ಲ, ನಾನ್ ಇಲ್ವೇ ಇಲ್ಲ. ನಾನು ತೋರಿಕೆ, ನಾನು ಕಾಣಿಸ್ತಾ ಇದ್ದೀನಿ. ನಾನು ನಿತ್ಯ ವಸ್ತು ಇದ್ದೀನಿ, ನಾನು ಆತ್ಮ ವಸ್ತು ಇದ್ದೀನಿ, ಅದ್ರಲ್ಲಿ ಬರೀ ಕಾಣಿಸ್ತಾ ಇದ್ದೀನಿ. ಎಷ್ಟ್ ಆರಾಮಾಗ್ಬಿಡ್ತೀನಿ. ಇದೇ ಬ್ರಹ್ಮಜ್ಞಾನ, ಇನ್ನೆಲ್ಲೋ ಬ್ರಹ್ಮಜ್ಞಾನ ಅಲ್ಲ. ಆತ್ಮಜ್ಞಾನ ಅಂದ್ರೆ ಇದೇ, ನಾನೇ ಇದ್ದೀನಿ. ಯಾವ ಸಿದ್ದೇಶ್ವರ ಸ್ವಾಮೀಜಿ ಅವರು, ಯಾವ ರಮಣ ಮಹರ್ಷಿಗಳು, ಯಾವ ಸಿದ್ಧಾರೂಢರು, ಯಾವ ಶಂಕರಾಚಾರ್ಯರು, ಯಾವ ನಿಜಗುಣರು ಅನುಭವಿಸಿದಾರಲ್ಲ, ಅದೇ ಅನುಭವ. ಎಷ್ಟು ಸುಲಭ ಇದೆ. ಅದರ ಸಾನ್ನಿಧ್ಯದಲ್ಲೇ, ಅದರ ಆಧಾರದಲ್ಲೇ ಇದ್ದೀನಿ. ಇವುಗಳಿಗೆ ಬಹಳ ಮಹತ್ವ ಕೊಟ್ಟಿದ್ದೀನಿ. ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ, ಅಹಂಕಾರಕ್ಕೆ ಬಹಳ ಮಹತ್ವ. ಯಾವುದು ಅದು ಸತ್ಯವೇ ಇಲ್ಲ, ಅದು ನಿತ್ಯ ಇದೆ, ಅನಿತ್ಯ ಇದೆ, ಕಾಲನ ವಶದಲ್ಲಿದೆ, ಒಂದು ದಿನ ಮರೆಯಾಗತ್ತೆ. ಬಹಳ ಮಹತ್ವ ಕೊಟ್ಟಿದ್ದೀನಿ. ನಿತ್ಯ ವಸ್ತುವಿನ ಕಡೆ ಲಕ್ಷ್ಯ ಕೊಡು. ನೀನ್ ಯಾವಾಗ್ಲೂ ಇದೀಯಾ. ಆ ನದಿ ನೀರು ಅವೆಲ್ಲ ಹೇಳ್ತಿರತ್ತಂತವೆಲ್ಲ ಹರಿತಾ ಇರುತ್ತಲ್ಲ, ನಾನ್ ಯಾವಾಗ್ಲೂ ಹರಿತಾ ಇರ್ತೀನಿ. ಹಾಗೆ ನಾನು ಯಾವಾಗ್ಲೂ ನಿತ್ಯವಾಗಿದ್ದೀನಿ. ನಾನು ಯಾವಾಗ್ಲೂ ಅರಿವಿನ ಸ್ವರೂಪ, ನಾನು ಇರುವಿನ ಸ್ವರೂಪ, ಆನಂದದ ಸ್ವರೂಪ ನಾನು. ಅದು ಎಂತಹ ಆನಂದ, ಅಮೃತದ ಆನಂದ. ನಾನು ಸಮುದ್ರ, ಆನಂದದ ಸಮುದ್ರನೇ ಇದ್ದೀನಿ. ಇಲ್ಲಿ ಎಷ್ಟು ಭಿಕ್ಷುಕರಂಗ್ ಬದುಕ್ತೀನಲ್ಲ, ಸ್ವಲ್ಪ ಆನಂದಕ್ಕೆ, ಸುಖಕ್ಕೆ. ನಾನೇ ಇದ್ದೀನಿ ಆನಂದದ ಸಮುದ್ರ. ಮತ್ತೆ ಕಾಲನ ವಶವಾಗಿಲ್ಲ. ಇಲ್ಲಿ ಪ್ರತಿದಿನ ನಾನು ಹೆದರ್ಕೋತಾ ಇರ್ತೀನಿ. ವಯಸ್ಸಾಗ್ತಾ ಬಹಳ ಗಾಬರಿ ಆಗತ್ತೆ. ಯಾಕೆಂದ್ರೆ ದೇಹಾದಿಗಳ ಮೇಲಿರ್ತೀನಲ್ಲ, ದೇಹ ಮನಸ್ಸುಗಳೆಲ್ಲಾ ಭಯವನ್ನ ಉಂಟು ಮಾಡುತ್ತೆ ನನ್ನನ್ನು. ಅದಕ್ಕೆ ವಯಸ್ಸಾದಾಗ ತುಂಬಾ ಹೆದರ್ಕೋತಿರ್ತಾರೆ ಎಲ್ಲದಕ್ಕೂ. ಒಂದ್ ಹೆಜ್ಜೆ ಇಡಕ್ ಹೆದರಿಕೆ, ಒಂದ್ ಮಾತಾಡಕ್ ಹೆದರಿಕೆ. ಯಾರೋ ಒಂದ್ ಗಾಡಿ ಸ್ಪೀಡಾಗಿ ಹೋಗ್ಬಿಟ್ಟು ಸಾಕು, ಎಲ್ಲೇನಾಗ್ಬಿಡ್ತೀನೋ, ಎಲ್ಲಿ ಬಿದ್ಬಿಡ್ತೀನೋ, ಬಹಳ ಭಯ ದೇಹಾದಿಗಳಲ್ಲಿದ್ರೆ. ಆದ್ರೆ ಅದ್ ಯಾಕೆ ಅಂದ್ರೆ ಅದು ಕಾಲನ ವಶದಲ್ಲಿದೆ. ಜೀವ ಇವನೆಲ್ಲಾನು. ನಾನ್ ಆ ರೀತಿ ಇಲ್ಲ. ಆತ್ಮ ವಸ್ತುವಿನ ನಿತ್ಯ ಅನುಭವದ ನಾನು ನಿತ್ಯ, ನಾನು ಪೂರ್ಣವಾಗಿದ್ದೀನಿ. ನಾನು ಅಲ್ಪವಾಗಿ ಇಲ್ವೇ ಇಲ್ಲ. ದೇಹಾದಿಗಳು ಇವು ಅಲ್ಪ, ಈ ಜೀವ ಇವನು ಅಲ್ಪ, ಇವನಿಗೆ ಬಹಳ ಸಾಮರ್ಥ್ಯ ಕಡಿಮೆ, ಇವನು ಬರೀ ಕಾಣಿಸ್ತಾ ಇದ್ದಾನೆ. ಈ ರೀತಿಯಾದ ಚಿಂತನವನ್ನ ಮಾಡೋದು, ನಿತ್ಯದ ಅನುಸಂಧಾನವನ್ನ ಈ ರೀತಿ ಮಾಡೋದನ್ನ ಹೇಳ್ತಿದ್ದಾರೆ. ನಿನ್ನೊಳು ಒಡಗೂಡದ ಅಭಾವವ ಉನ್ನಿಸಲೆ ಜೀವನೇ, ಮುನ್ನವಿಲ್ಲದ, ಮೊದ್ಲು ಇರ್ಲಿಲ್ಲ, ಮುನ್ನವಿಲ್ಲದ ಅಭಾವವು ಉದಿಸಿ ಅಳಿದ ಮೇಲೆ, ಈಗ ಕಾಣಿಸಿ ಆಮೇಲೆ ಹೊಟ್ಟೋಗ್ತೀಯ, ಅಳಿದ ಮೇಲೆ ತನ್ನಿರವು ಇಲ್ಲೆನಿಸದ. ನಾನು ಇಲ್ಲ ಅಂತಾನೆ ಆಗೋಗ್ತೀನಿ. ಪೂರ್ತಿ ನಾನೇನ್ ಇದೀನಿ ಅಂತ ಕಾಣಿಸ್ತಿದೀನಿ, ನಾನೇ ಸಾವು ಬಂದ್ರೆ ಹೊಟ್ಟೋಗ್ತೀನಿ. ಪ್ರಧ್ವಂಸ ಅಭಾವ, ಪ್ರಾಗ್ಭಾವ, ಪ್ರಧ್ವಂಸ ಅಭಾವ. ಇದರೊಳಿದಿಲ್ಲ ಎನಿಸುವ. ಒಂದ್ರೊಳಗಡೆ ಇಲ್ಲಿದ್ದಾಗ ಅಲ್ಲಿರೋದಿಲ್ಲ, ಅಲ್ಲಿದ್ದಾಗ ಒಂದ್ರೊಳಗಡೆ ಒಂದಿಲ್ಲ. ಇದಿಲ್ಲವೆನಿಸುವ ಅಭಾವ, ಅನ್ಯೋನ್ಯ ಅಭಾವ. ಅನುದಿನ ಅದಕ್ಕೆಲ್ಲ ತೋರಿಕೆ ಏನಪ್ಪ ಅಭಾವ, ಅತ್ಯಂತ ಅಭಾವ. ಏನ್ ಕಾಣಿಸ್ತಿದ್ಯಾ ಅಂತೀನಿ, ಈಗ್ಲೇ ನೀನಿಲ್ಲ. ಪ್ರಾಗ್ಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯಾಭಾವ,
ಅತ್ಯಂತ ಅಭಾವ. ಇವೆಲ್ಲವೂ ಜೀವನಿಗೆ ಇದೆ. ಎಲ್ಲವನ್ನು ಒಳಕೊಂಡ ಅಭಾವ ಚತುಷ್ಟಯವು ಇಲ್ಲಾಗಿ ನಿನಗೆ ಇಲ್ಲ. ಆತ್ಮವಸ್ತುವಿನಲ್ಲಿ ಈ ಯಾವ ಅಭಾವಗಳು ಇಲ್ಲ. ಶಂಭುಲಿಂಗದ ನಿತ್ಯ ಪದವಾದ ನೀನ್ ಯಾವಾಗಲೂ ನಿತ್ಯ ಪದವಾಗಿದೆಯಾ. ನಿನ್ನೊಳಗೆ ಪ್ರಾಗ್ಭಾವ ಇಲ್ಲ, ಪ್ರಧ್ವಂಸಾಭಾವ ಇಲ್ಲ, ಅನ್ಯೋನ್ಯ ಅತ್ಯಂತ ಏನೇನ್ ಹೇಳ್ತೆ ಎಲ್ಲ ಈ ಜೀವನಿಗೆ. ಅವನಿಗೆ ಅವೆಲ್ಲವೂ ನನಗೆ ಯಾವ ಅಭಾವಗಳು ಇದ್ದಿರೋಂತ ನಿತ್ಯ ವಸ್ತು ನಾನಿದ್ದೀನಿ. ಈ ರೀತಿಯಾಗಿ ನಿತ್ಯದ ಅನುಸಂಧಾನ. ಮುಂದಿನ ಸೂತ್ರವನ್ನ ನಾಳೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.